ನಮ್ಮ ಸತ್ಯವೇದವನ್ನು 2ನೇ ತೆಸಲೋನಿಕದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದ ವಚನ 3 ನಾವು ಓದಿಕೊಳ್ಳೋಣ. ಇವತ್ತಿನ ಸಂದೇಶಕ್ಕಾಗಿ ಆರಿಸಿಕೊಂಡಂಥ ವೇದವಾಕ್ಯ ಭಾಗ 2 ಥೆಸಲೋನಿಯನ್ ಚಾಪ್ಟರ್ 3 ವರ್ಸ್ 3. ಆದರೆ ಕರ್ತನು ನಂಬಿಗಸ್ತನು, ಆತನು ನಿಮ್ಮನ್ನು ದೃಢಪಡಿಸಿ ನೀವು ಕೆಡುಕನ ಕೈಗೆ ಸಿಕ್ಕದಂತೆ ಕಾಪಾಡುವನು. ಆಮೆನ್. ಇವತ್ತಿನ ಸಂದೇಶದ ಟೈಟಲ್ ದ ಲಾರ್ಡ್ ಈಸ್ ಫೇತ್ಫುಲ್. ಹೇಳೋಣ ನಾವೆಲ್ಲರೊಟ್ಟಿಗೆ, ದ ಲಾರ್ಡ್ ಈಸ್ ಫೇತ್ಫುಲ್. ಕಮ್ ಆನ್ ಚರ್ಚ್, ದ ಲಾರ್ಡ್ ಈಸ್ ಫೇತ್ಫುಲ್. ದ ಲಾರ್ಡ್ ಈಸ್ ಫೇತ್ಫುಲ್. ಕರ್ತನು ನಂಬಿಗಸ್ತನು, ಕರ್ತನು ನಂಬಿಗಸ್ತನು. ವೇದ ವಾಕ್ಯ ಹೇಳ್ತದೆ ಆದರೆ ಅದಕ್ಕಿಂತ ಮುಂಚೆ, ಆದರೆ ಮುಂದೆ ಹೇಳುವಾಗ ಅದಕ್ಕಿಂತ ಮುಂಚೆ ಬೇರೆ ಸಂಗತಿಗಳನ್ನು ಅವನು ಪ್ರಸ್ತಾಪಿಸ್ತಾನೆ ಪೌಲನು ಥೆಸಲೋನಿಕ ಸಭೆಗೆ. ಕರ್ತನು ಆದರೆ ದಟ್ ಮೀನ್ಸ್ ನಮಗೆ ಬರುವಂಥ ಎಲ್ಲ ಪರಿಸ್ಥಿತಿಗಳಲ್ಲಿ, ನಮಗೆ ಬರುವಂಥ ಎಲ್ಲ ಸಮಸ್ಯೆಗಳಲ್ಲಿ, ಶೋಧನೆಗಳಲ್ಲಿ, ಕಷ್ಟದ ಸಮಯದಲ್ಲಿ, ಇಕ್ಕಟ್ಟಿನ ಸಮಯದಲ್ಲಿ, ಅಸ್ವಸ್ಥತೆಯ ಸಮಯದಲ್ಲಿ, ಬಾಧೆಯ ಸಮಯದಲ್ಲಿ, ಆದರೆ ಕರ್ತನು ನಂಬಿಗಸ್ತನು. ಆಮೆನ್. ದ ಲಾರ್ಡ್ ಈಸ್ ಫೇತ್ಫುಲ್. ಗಾಡ್ ಈಸ್ ಫೇತ್ಫುಲ್. ಅವರ್ ಗಾಡ್ ಈಸ್ ಅ ಫೇತ್ಫುಲ್ ಗಾಡ್. ಅವರ್ ಗಾಡ್ ಈಸ್ ಅ ಲವಿಂಗ್ ಗಾಡ್. ಅವರ್ ಗಾಡ್ ಈಸ್ ಅ ಮರ್ಸಿಫುಲ್ ಗಾಡ್. ಈಸ್ ಅ ಆಸಮ್ ಗಾಡ್. ಈಸ್ ಅ ಮೈಟಿ ಗಾಡ್. ದೇವರು ಆತನು ಸರ್ವಶಕ್ತನಾದ ದೇವರಾಗಿದ್ದಾನೆ, ಪ್ರೀತಿಯ ದೇವರಾಗಿದ್ದಾನೆ, ನಮ್ಮನ್ನು ಸಮಸ್ಯೆಯಿಂದ ಬಿಡಿಸುವ ದೇವರಾಗಿದ್ದಾನೆ, ವಾಗ್ದಾನದ ದೇವರಾಗಿದ್ದಾನೆ, ನಮ್ಮ ಸಂಗಡ ಇರುವ ದೇವರಾಗಿದ್ದಾನೆ. ಬೈಬಲ್ ಸೇಸ್ ದ ಲಾರ್ಡ್ ಈಸ್ ಫೇತ್ಫುಲ್. ದೇವರ ವಾಕ್ಯ ಹೇಳ್ತದೆ, ಲಾರ್ಡ್ ಈಸ್ ಫೇತ್ಫುಲ್ ಹೂ ವಿಲ್ ಎಸ್ಟಾಬ್ಲಿಷ್ ಯು ಆ್ಯಂಡ್ ಗಾರ್ಡ್ ಯು ಫ್ರಮ್ ದ ಈವಿಲ್ ಒನ್. ಆಮೆನ್. ಇವತ್ತು ದೇವರ ಕರ್ತನ ನಂಬಿಗಸ್ತೆ ಬಗ್ಗೆ ನಾನು ಮಾತಾಡ್ತೇನೆ. ವೇದವಾಕ್ಯ ಹೇಳ್ತದೆ ನಮ್ಮ ದೇವರು ಆತನು ನಂಬಿಗಸ್ತನಾಗಿದ್ದಾನೆ. 1 ಥೆಸಲೋನಿಕ 5ನೇ ಅಧ್ಯಾಯದಲ್ಲಿ 23ನೇ ವಚನ, ದ ಒನ್ ಹೂ ಕಾಲ್ಸ್ ಯು ಹಿ ಈಸ್ ಅ ಫೇತ್ಫುಲ್ ಅಲ್ವಾ. 1:5:23 ಓದ್ಕೊಳ್ಳಿ, ನಾನು ಮತ್ತೆ ಸಂದೇಶಕ್ಕೆ ಬರ್ತೇನೆ. 1 ಥೆಸಲೋನಿಯನ್ ಚಾಪ್ಟರ್ 5:23. ನಿಮ್ಮನ್ನು ಕರೆಯುವವನು ನಂಬಿಗಸ್ತನು. ನಿಮ್ಮನ್ನು ಕರೆಯುವವನು ನಂಬಿಗಸ್ತನು. He who calls you is faithful. Amen. The Lord is faithful. ನಾವು ಆರಾಧಿಸುವಂತ ನಮ್ಮ ಕರ್ತನು ಯೇಸು, ನಾವು ನಂಬಿಕಿಟ್ಟಂತ ಯೇಸು, ನಾವು ಮಹಿಮೆ ಪಡಿಸುವಂತ ಯೇಸು. ವೇದ ವಾಕ್ಯ ಹೇಳ್ತದೆ He is faithful. Bible says the Lord is faithful. He who calls you is faithful. ನಂತರ ದೇವರ ವಾಕ್ಯ ಹೇಳ್ತದೆ ವಾಗ್ದಾನ ಮಾಡಿದ ಆತನು ನಂಬಿಗಸ್ತನು. He who promised to is faithful God. Hebrew 10:23 says, Hebrew 10:23, Hebrew 10:23, ನಮ್ಮ ನಿರೀಕ್ಷೆಯ ಕುರಿತು ನಾವು ಮಾಡಿದ ಪ್ರತಿಜ್ಞೆಯನ್ನು ನಿಶ್ಚಂಚಲವಾಗಿ ಪರಿಗ್ರಹಿಸೋಣ. ವಾಗ್ದಾನ ಮಾಡಿದಾತನು ನಂಬಿಗಸ್ತನು. ಬೈಬಲ್ ಸೇಸ್ ಫಾರ್ he who promised is faithful. ವಾಗ್ದಾನ ಮಾಡಿದಾತನು ನಂಬಿಗಸ್ತನಾಗಿದ್ದಾನೆ. The Lord is faithful. He who calls you, ನಿನ್ನನ್ನು ಕರೆದಾತನು ನಂಬಿಗಸ್ತನಾಗಿದ್ದಾನೆ. ನಮ್ಮ ದೇವರು ವಾಗ್ದಾನಕ್ಕೆ ನಂಬಿಗಸ್ತನಾಗಿದ್ದಾನೆ. ಆಮೆನ್. ವಾಗ್ದಾನವನ್ನು ನೆರವೇರಿಸಲಿ ನಂಬಿಗಸ್ತನಾಗಿದ್ದಾನೆ. ನಮ್ಮ ದೇವರು ನಮ್ಮನ್ನು ಕರೆದ್ರಲ್ಲಿ ನಂಬಿಗಸ್ತನಾಗಿದ್ದಾನೆ. ಕರೆದು ಆತನು ಅರ್ಧದಲ್ಲಿ ಬಿಡುವುದಿಲ್ಲ. ಆತನು ಕೊನೆಯವರೆಗೆ ನಮ್ಮ ಕೈ ಹಿಡಿದು ನಡೆಸುವುದರಲ್ಲಿ ನಂಬಿಗಸ್ತನಾಗಿರ್ತಾನೆ. ಆಮೆನ್. ನಮ್ಮ ಕೈ ಹಿಡಿದು ಆತನು ನಮ್ಮನ್ನು ನಡೆಸುವ ಕರ್ತನಾಗಿದ್ದಾನೆ. ನಮ್ಮ ಕೈ ಹಿಡಿದು ಆತನು ನಮ್ಮನ್ನು ನಡೆಸುವ ದೇವರಾಗಿದ್ದಾನೆ. ನಮ್ಮನೆಂದಿಗೂ ಕೈ ಬಿಡುವುದಿಲ್ಲ, ನಮ್ಮನೆಂದಿಗೂ ತೊರೆದು ಬಿಡುವುದಿಲ್ಲ. ಸತ್ಯವೇದದಲ್ಲಿ ನಾವು ನೋಡೋದಾದ್ರೆ ಕರ್ತನ ನಂಬಿಗಸ್ತಿಕೆಯನ್ನು ಅನೇಕ ಭಕ್ತರು ಎಕ್ಸ್ಪೀರಿಯನ್ಸ್ ಮಾಡಿದರು. ಅನೇಕ ಭಕ್ತರು ನಾವು ನೋಡ್ತಿದ್ದೇವೆ ಕರ್ತನ ಆ ಒಂದು ಫೇತ್ಫುಲ್ನೆಸ್ ಅನ್ನು ಅವರು ಎಕ್ಸ್ಪೀರಿಯನ್ಸ್ ಮಾಡಿದ್ರು. ವೇದ ವಾಕ್ಯ ಹೇಳ್ತದೆ 2 ತಿಮೋತಿ ನಾವು ನೋಡೋದಾದ್ರೆ 3:12, ನಾವು ಅಪನಂಬಿಗಸ್ತರಾಗಿದ್ರು ಕೂಡ ಕರ್ತನ ಯಾರಾಗಿದ್ದಾನಂತೆ? ನಂಬಿಗಸ್ತನಾಗಿದ್ದಾನೆ.
ನಾವು ಅಪನಂಬಿಗಸ್ತರು. ಅನೇಕ ಸಲ ನಾವು ನೋಡ್ತಿದ್ದೇವೆ, ನಾವು ಪ್ರೇಯರ್ನಲ್ಲಿ ಅಪನಂಬಿಗಸ್ತರಾಗಿರ್ಬೋದು, ಪ್ರೇಯರ್ ಮಾಡದಿರ್ಬೋದಲ್ಲ ಅನೇಕ ಸಲ. ಆದರೆ ದೇವರು ಪ್ರೇಯರ್ ಮಾಡಲಿಲ್ಲ ಎಂಬುದಾಗಿ ನಮ್ಮನ್ನು ರಿಜೆಕ್ಟ್ ಮಾಡಿದಾನ? ಹೇಳಿ. ನಮ್ಮನ್ನು ದೇವರು, ನಾವು ಪ್ರಾರ್ಥನೆ ಮಾಡೋದ್ರಲ್ಲಿ ಯಾರು ಹೇಳ್ತಿದ್ದಾರೆ ನಾನು ಇಲ್ಲ, ನಾನು ದೇವರಿಗೆ ಫೇತ್ಫುಲ್ ಆಗಿದ್ದೇನೆ. ನಾವು ಅನೇಕ ಸಲ ನಮ್ಮ ಜೀವಿತದಲ್ಲಿ ಚಾಲೆಂಜ್ ಬರುವಾಗ ನಮಗೆ ಪ್ರೇಯರ್ ಮಾಡಲಿಕ್ಕೆ ಕಷ್ಟ ಆಗ್ತದೆ. ವೇದನೆಗಳು ಬರುವಾಗ, ಬಿರುಗಾಳಿ ನಮ್ಮನ್ನು ಹಿಟ್ಟು ಮಾಡುವಾಗ ಅನೇಕ ಸಲ ನಾವು ಏನಾಗಿದ್ದೇವೆ ಅಂತ ಹೇಳಿದ್ರೆ ಅಪನಂಬಿಗಸ್ತರು ನಾವು ಆಗಿದ್ದೇವೆ. ಆದರೂ ಕೂಡ ನಮ್ಮ ಪ್ರೀತಿಸುವ ಕರ್ತನು ಆತ ನಂಬಿಗಸ್ತನಾಗೇ ಇದ್ದಾನೆ. ಆತನು ನಮ್ಮನ್ನು ಮರೆಯಲಿಲ್ಲ, ಆತ ನಮ್ಮನ್ನು ರಿಜೆಕ್ಟ್ ಮಾಡಲಿಲ್ಲ, ಆತ ನಮ್ಮನ್ನು ಕೈ ಬಿಡಲಿಲ್ಲ, ಆತ ನಮ್ಮನ್ನು ತೊರೆದು ಬಿಡಲಿಲ್ಲ. ಅದಕ್ಕೋಸ್ಕರ ನಾನು ಎವ್ರಿ ಟೈಮ್ ಕನ್ಫೆಸ್ ಮಾಡ್ತೇನೆ, ಗಾಡ್ ಈಸ್ ಗುಡ್. ಆಮೆನ್. God is good all the time, and all the time God is good. He is good always. He is good every day. ಪ್ರತಿ ದಿನವೂ ಆತನು ಒಳ್ಳೆಯವನಾಗಿದ್ದಾನೆ. ಪ್ರತಿ ಕ್ಷಣವೂ, ಪ್ರತಿ ಮೂಮೆಂಟ್ ಆತನು ಒಳ್ಳೆಯವನಾಗಿದ್ದಾನೆ. ಅದಕ್ಕೋಸ್ಕರ ಭಕ್ತನಾದ ದಾವೀದ ಹೇಳ್ತಾನೆ, ಟೇಸ್ಟ್ ಅಂಡ್ ಸೀ ದಟ್ ದ ಲಾರ್ಡ್ ಈಸ್ ಗುಡ್. ಯೆಹೋವನು ಸರ್ವೋತ್ತಮನೆಂದು ಅನುಭವದಿಂದ ಸವಿದು ನೋಡಿರಿ. ದೇವರು ಯಾಕೆ ನಂಬಿಗಸ್ತನಾಗಿದ್ದಾನೆ? ನಾನು ಹೇಳ್ತೇನೆ, ಕೇಡಿನ ದಿವಸಗಳಲ್ಲಿ, ಮೊದಲನೇದಾಗಿ ಕೇಡಿನ ದಿನಗಳು ನಿನಗೆ ಬರುವಾಗ ಬೈಬಲ್ ಹೇಳ್ತದೆ, ಕೇಡಿನ ದಿವಸಗಳು, ಅಪಾಯದ ದಿವಸಗಳು, ಡೇಂಜರ್ ದಿವಸಗಳು, ದಿನ ದಿನ ಎವ್ರಿ ಡೇ ಒಂದೇ ರೀತಿಯಲ್ಲಿ ಸಿಚುವೇಶನ್ ಇರ್ತದ. ಇವತ್ತು ನಾವು ನೋಡ್ತಿದ್ದೇವಲ್ಲ ಲೋಕದಲ್ಲಿ ಏನೆಲ್ಲ ಸಂಭವಿಸ್ತದೆ, ಟ್ರ್ಯಾಜಡಿ, ಡಿಸಾಸ್ಟರ್ನು ನಾವು ನೋಡ್ತಿದ್ದೇವೆ, ಏನೆಲ್ಲ ಸಂಗತಿಗಳನ್ನು ನೋಡ್ತಿದ್ದೇವೆ. ಯಾಕೆ ಇದು ಸಂಭವಿಸ್ತದೆ? ಲೋಕದಲ್ಲಿ ಪಾಪವಿದೆ. ಬಿದ್ದಾತನು, ಲೂಸಿಫರನು, ಪಾಪದ ನಿಮಿತ್ತವಾಗಿ, ಪಾಪದ ಆ ಒಂದು ಏನಂತ ಹೇಳಿದ್ರೆ ರಿಸಲ್ಟ್ ನಾವು ನೋಡ್ತಿದ್ದೇವೆ. ಪಾಪದ ರಿಸಲ್ಟ್ ಲೋಕದಲ್ಲಿ ಇವತ್ತು ಪಾಪ ಇದೆ. ಆದರೆ ದೇವರಿಗೆ ಸ್ತೋತ್ರವಾಗಲಿ, ದೇವರು ನಮ್ಮನ್ನು ಲೋಕದಿಂದ ಆರಿಸಿಕೊಂಡಿದ್ದಾನೆ. ಆಮೇನ್. ದೇವರು ನಮ್ಮನ್ನು ಲೋಕದಿಂದ ಆರಿಸಿಕೊಂಡಿದ್ದಾನೆ. ಆ ದೇವರು ಇಂಥ ಸಿಚುವೇಶನಲ್ಲಿ ಬರುವಾಗ, ಇಂಥ ಡೇಂಜರ್ ಬರುವಾಗ, ಇಂಥ ಅಪಾಯಗಳು, ಕೇಡಿನ ದಿವಸದಲ್ಲಿ ದೇವರ ವಾಕ್ಯ ಹೇಳ್ತದೆ, ಈಸ್ ಅ ಫೇತ್ಫುಲ್ ಗಾಡ್. ಆಮೇನ್. ವಾಗ್ದಾನ ಮಾಡಿದಾತನು ನಂಬಿಗಸ್ತನು, ಕರೆದವನು ನಂಬಿಗಸ್ತನೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಕೇಡಿನ ದಿವಸಗಳು ಬರ್ತದೆ, ಬಿರುಗಾಳಿ ಬರ್ಬೋದು, ಸಡನ್ ಪ್ರಾಬ್ಲಮ್ಸ್ ಬರ್ಬೋದು, ಕೆಡುಕನು ನಿನ್ನ ಮೇಲೆ ಎರಗಿ ಬರ್ಬೋದು. ಆದರೆ ದೇವರ ವಾಕ್ಯ ಹೇಳ್ತದೆ, ದೇವರು ನಂಬಿಗಸ್ತನಾಗಿದ್ದಾನೆ. ಈ ವಚನದಲ್ಲಿ ನಾವು ನೋಡ್ತಿದ್ದೇವೆ. ಆಗದ ವಚನ ಹಾಕೋಣ. 2 ಥೆಸಲೋನಿಕ 3:3. ಆದರೆ ಕರ್ತನು ನಂಬಿಗಸ್ತನು, ಆತನು ನಿಮ್ಮನ್ನು ದೃಢಪಡಿಸಿ. ಆತನು ಫಸ್ಟ್ ಏನಂತೆ ದೇವರು ಮಾಡ್ತಿದ್ದಾನಂತ ಹೇಳಿದ್ರೆ, ಬಿರುಗಾಳಿ ಬರುವಾಗ, ಕೆಡುಕನ್ನು ನಿನ್ನನ್ನು ಟಚ್ ಮಾಡಲಿಕ್ಕೆ ಬರುವಾಗ, ಪ್ರಾಬ್ಲಮ್ಸ್ ನಿನ್ನ ಬಳಿಗೆ ಬರುವಾಗ, ನಿನ್ನ ಜೀವಿತದಲ್ಲಿ ಅಟ್ಯಾಕ್ ಬರುವಾಗ, ಏನೇ ಪ್ರಾಬ್ಲಮ್ಸ್ ಬರುವಾಗ, ಕರ್ತನು ಮೊದಲು ನಿನ್ನನ್ನು ಏನು ಮಾಡ್ತಾನೆ? ದೃಢಪಡಿಸ್ತಾನೆ. ಇಂಗ್ಲಿಷ್ ಭಾಷೆಯಲ್ಲಿ ಏನು ಮಾಡ್ತಾರಂತೆ? ಎಸ್ಟಾಬ್ಲಿಷ್ ಮಾಡ್ತಾನೆ ನಿನ್ನನ್ನು. ಮತ್ತೆ ಏನು ಮಾಡ್ತಾನಂತೆ? ನಿನ್ನನ್ನು ಗಾರ್ಡ್ ಮಾಡ್ತಾನೆ. ಮೊದಲು ದೇವರು 2 ಕಾರ್ಯಗಳನ್ನು ಮಾಡ್ತಾನೆ. ದೇವರ ವಾಕ್ಯ 2 ಕಾರ್ಯ ಮಾಡ್ತಾನೆ. ನಿನ್ನನ್ನು ದೃಢಪಡಿಸ್ತಾನೆ, ನಿನ್ನನ್ನು ಗಾರ್ಡ್ ಮಾಡ್ತಾನೆ, ಪ್ರೊಟೆಕ್ಟ್ ಮಾಡ್ತಾನೆ. ಕೇಡು ಬರುವಾಗ, ಕೇಡಿನ ಸಮಯದಲ್ಲಿ, ಕೇಡಿನ ದಿವಸದಲ್ಲಿ ದೇವರು ನಿನ್ನನ್ನು ಪ್ರೊಟೆಕ್ಟ್ ಮಾಡ್ತಾನೆ. ದೇವರು ನಂಬಿಗಸ್ತನಾಗಿದ್ದಾನೆ. ಆದ್ದರಿಂದ ದೇವರ ವಾಕ್ಯ ಹೇಳ್ತದೆ, ಯಾವ ಕೇಡು ನನಗೆ ಸಂಭವಿಸುವುದಿಲ್ಲ, ಉಪದ್ರವ ಗುಡದ ಸಮೀಪಕ್ಕೆ ಬರುವುದಿಲ್ಲ. ಕೀರ್ತನೆ 27:5ನೇ ವಚನದಲ್ಲಿ ದೇವರ ವಾಕ್ಯ ಹೇಳ್ತದೆ, ಅಪಾಯ ಕಾಲದಲ್ಲಿ ಆತನು ನನ್ನನ್ನು ಏನು ಮಾಡ್ತಾನೆ? ಪರ್ವತಾಗ್ರಹದಲ್ಲಿ ಸುರಕ್ಷಿತವಾಗಿರಿಸುತ್ತಾನೆ. ಇವತ್ತು ನಮಗೆ ಕೇಡು ಬರುವಾಗ ಮೊದಲು ದೇವರು ನಮ್ಮನ್ನು ಸ್ಟ್ರಾಂಗ್ ಮಾಡ್ತಾನೆ, ನಮ್ಮನ್ನು ಎಸ್ಟಾಬ್ಲಿಷ್ ಮಾಡ್ತಾನೆ, ನಮ್ಮನ್ನು ದೃಢಪಡಿಸ್ತಾನೆ. ಆತನ ತನ್ನ ವಾಕ್ಯದ ಮೂಲಕ ನಮ್ಮ ನಂಬಿಕೆಯನ್ನು ಸ್ಟ್ರಾಂಗ್ ಮಾಡ್ತಾನೆ. ನಮ್ಮ ಫೇತ್ ಶೇಕ್ ಆಗದಂತೆ ಯೇಸು ನಮಗೋಸ್ಕರ ಪ್ರಾರ್ಥನೆ ಮಾಡ್ತಾನೆ. ಆಮೇನ್. ದೇವರ ವಾಕ್ಯ ಹೇಳ್ತದೆ, ಪೇತ್ರನಿಗೆ ಯೇಸು ಹೇಳಿದ್ರೆ, ಪೇತ್ರನೇ ನಿನ್ನನ್ನು ಸೈತಾನ ಅಟ್ಯಾಕ್ ಮಾಡ್ತಿದ್ದಾನೆ ನೋಡು, ನಿನ್ನನ್ನು ಗೋಧಿಯಂತೆ ಎಣೆಯಬೇಕೆಂದು ಸೈತಾನನು ನಿನ್ನ ಬಳಿಗೆ ಬರ್ತಾನೆ. ಆದರೆ ನಿನ್ನ ನಂಬಿಕೆ ಕುಂದಿ ಹೋಗದಂತೆ ನಾನು ನಿನಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ. Beloved, prayer never fails because Jesus never failed. Amen. ನಿಮಗೆ ಸಮಾಧಾನ ಇಲ್ವಾ? ಪ್ರೇ. ಫ್ಯಾಮಿಲಿ ಪ್ರಾಬ್ಲಮ್, ಪ್ರೇ. ಸಿಕ್ನೆಸ್, ಪ್ರೇ. ಚಾಲೆಂಜ್, ಪ್ರೇ. Because prayer never fails. Jesus never plays. Prayer works.
ಪ್ರೇಯರ್ ವರ್ಕ್ ವಂಡರ್ಸ್. ದೇವರ ವಾಕ್ಯ ಹೇಳ್ತದೆ, ದೇವರು ನಮ್ಮನ್ನು ದೃಢಪಡಿಸ್ತಾನೆ, ದೇವರು ನಮ್ಮನ್ನು ಎಸ್ಟಾಬ್ಲಿಷ್ ಮಾಡ್ತಾನೆ. ದೇವರು ನಮ್ಮನ್ನು ಅಲುಗಾಡದಂತೆ, ಬಿರುಗಾಳಿ ಬರುವಾಗ ನಮ್ಮ ಫೇತ್ ಶೇಕ್ ಆಗದಂತೆ ಯೇಸು ಸ್ವಾಮಿ ನಮಗೋಸ್ಕರ ಪ್ರಾರ್ಥನೆ ಮಾಡ್ತಾನೆ. ಯೇಸು ಸ್ವಾಮಿ ನಮ್ಮ ಫೇತ್ ಅನ್ನು ಸ್ಟ್ರಾಂಗ್ ಮಾಡ್ತಾನೆ. ಆದ್ರಿಂದ ದೇವರ ವಾಕ್ಯ ಹೇಳ್ತದೆ, ಆತ ನಮ್ಮನ್ನು ಮೊದಲು ಎಸ್ಟಾಬ್ಲಿಷ್ ಮಾಡ್ತಾನೆ, ನಮ್ಮನ್ನು ಗಾರ್ಡ್ ಮಾಡ್ತಾನೆ. ನಂತರ ದೇವರ ವಾಕ್ಯ ಹೇಳ್ತದೆ, ಕೆಡುಕನ ಕೈಗೆ ಸಿಕ್ಕದಂತೆ ಆತ ನಮ್ಮನ್ನು ಕಾಪಾಡುವ ದೇವರಾಗಿದ್ದಾನೆ. ನಿನ್ನ ಜೀವಿತದಲ್ಲಿ ಬಿರುಗಾಳಿ ಬಂತ, ತೆರೆಗಳು ಬಂತ, ಸಮುದ್ರ ಅಲ್ಲೋಗ್ತದ, ರನ್, ದೇವರ ಪ್ರಸನ್ನತೆಗೆ ಹೋಗು, ದೇವರ ಪ್ರೆಸೆನ್ಸ್ಗೆ ಹೋಗು. ನಿನಗಿರುವಂತ ಒಂದೇ ಒಂದು ಆಶ್ರಯ ಸ್ಥಾನ, ನಿನಗಿರುವಂತ ಒಂದೇ ಒಂದು ಬಂಡೆ ಆತನ ಯೇಸು ಆಗಿದ್ದಾನೆ. ಕಲ್ವಾರಿ ಶಿಲುಬೆಯಲ್ಲಿ ನಿನಗೋಸ್ಕರ ಪ್ರಾಣ ಕೊಟ್ಟು ರಕ್ತ ಕೊಟ್ಟು ನಿನ್ನನ್ನು ಪಾಪದಿಂದ ಬಿಡಿಸಿ ನಿನಗೆ ಇಟರ್ನಲ್ ಲೈಫ್ ಕೊಟ್ಟಂತ ಯೇಸುವಿನ ಬಳಿಗೆ ನೀನು ಓಡಿ ಹೋಗು ಅಂಡ್ ಪ್ರೇ. ದೇವರ ಪ್ರೊಟೆಕ್ಷನ್, ದೇವರ ಮಹಿಮೆ ಇಳಿದು ಬರ್ತದೆ, ದೇವರ ಪ್ರೆಸೆನ್ಸ್ ಇಳಿದು ಬರ್ತದೆ, ದೇವರ ಗ್ಲೋರಿ ಇಳಿದು ಬರ್ತದೆ. ಡೆವಿಲ್ ನಿನ್ನ ಟಚ್ ಮಾಡಲಿಕ್ಕೆ ಆಗೋದಿಲ್ಲ, ಬಿರುಗಾಳಿ ನಿನ್ನ ಟಚ್ ಮಾಡಲಿಕ್ಕೆ ಆಗೋದಿಲ್ಲ, ಪ್ರಾಬ್ಲಮ್ಸ್ ನಿನ್ನ ಟಚ್ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಕರ್ತನು ನಿನ್ನ ನಂಬಿಕೆ ಶೇಕ್ ಆಗದಂತೆ ನೀನೋಗಿ ಪ್ರಾರ್ಥನೆ ಮಾಡುವಾಗ, ಲಾರ್ಡ್ ಹೆಲ್ಪ್ ಮಿ ಲಾರ್ಡ್, ಗಿವ್ ಮಿ ಗ್ರೇಟ್ ಫೇತ್ ಲಾರ್ಡ್, ಗಿವ್ ಮಿ ಮಾರ್ವಲಸ್ ಫೇತ್ ಲಾರ್ಡ್, ಇನ್ಕ್ರೀಸ್ ಮೈ ಫೇತ್ ಲಾರ್ಡ್ ಎಂಬುದಾಗಿ ಪ್ರೇಯರ್ ಮಾಡುವಾಗ ದೇವರು ನಿನ್ನನ್ನು ಎಸ್ಟಾಬ್ಲಿಷ್ ಮಾಡ್ತಾನೆ. ಆಮೇಲೆ ದೇವರು ನಿನ್ನನ್ನು ಎಸ್ಟಾಬ್ಲಿಷ್ ಮಾಡ್ತಾನೆ. ನೀನು ಸೋಲಿಕ್ಕೆ ದೇವರು ಬಿಡುವುದಿಲ್ಲ, ನೀನು ಶೇಕ್ ಆಗಲಿಕ್ಕೆ ದೇವರು ಬಿಡುವುದಿಲ್ಲ. ಯಾಕಂದರೆ ನಿನ್ನ ದೇವರು ನಂಬಿಗಸ್ತನಾದ ದೇವರಾಗಿದ್ದಾನೆ. ಆಮೇಲೆ ಕೀರ್ತನೆ 49:5ನೇ ವಚನ ಓದ್ಕೊಳ್ಳಿ. ಕೀರ್ತನೆ 49:5. ಆಪತ್ತಿನಲ್ಲಿ ಯಾಕೆ ಭಯಪಡಬೇಕು? ದ್ವೇಷಿಗಳು ಮೋಸದಿಂದ ಸುತ್ತಿಕೊಂಡಿರುವಾಗ ನಾನು ಹೆದರುವುದೇಕೆ? ನಾನು ಯಾಕೆ ಹೆದರಬೇಕು? ದೇವರ ವಾಕ್ಯ ಹೇಳ್ತದೆ. ಇನ್ನೊಮ್ಮೆ ಓದ್ಕೊಳ್ಳಿ, ಕೀರ್ತನೆ 49:5ನೇ ವಚನ. ಆಪತ್ತಿನಲ್ಲಿ ಯಾಕೆ ಭಯಪಡಬೇಕು? ಆಪತ್ತಿನಲ್ಲಿ ಯಾಕೆ ಭಯಪಡಬೇಕು? ದ್ವೇಷಿಗಳು ಮೋಸದಿಂದ ಸುತ್ತಿಕೊಂಡಿರುವಾಗ ನಾನು ಹೆದರುವುದೇಕೆ? ನಾನು ಹೆದರುವುದೇಕೆ? ನಾನು ಹೇಳಿದೆ, ಕೇಡಿನ ದಿವಸಗಳು ಬರ್ಬೋದು, ಬರ್ಬೇಕೆಂಬುದಾಗಿ ಇನ್ವಿಟೇಷನ್ ಕೊಡೋದಲ್ಲ ನಾವು, ಪ್ರಾಬ್ಲಮ್ಸ್ ಕಮ್ ಎಂಬುದಾಗಿ. ಆದರೆ ನಾವು ಈ ಲೋಕದಲ್ಲಿದ್ದೇವೆ ಅಲ್ವಾ? ನಾವು ಈ ಲೋಕದಲ್ಲಿದ್ದೇವೆ. ನಮ್ಮ ಪರಿಸರದಲ್ಲಿ ಏನಿದೆ ಎಂಬುದಾಗಿ ನಮಗೆ ಗೊತ್ತಿಲ್ಲ. ನಾವು ಇರುವಂಥ ಸ್ಥಳದಲ್ಲಿ ಅನೇಕ ಜನರು ನಮಗೆ ವಿರುದ್ಧವಾಗಿರ್ಬೋದು, ಅನೇಕ ಜನರು ನಮಗೆ ವಿರುದ್ಧವಾಗಿ ಎದ್ದೇಳ್ಬೋದು, ಮೋಸ ಮಾಡ್ಬೋದು, ಹಾಗೆ ಮಾಡ್ಬೋದು. ಹೊಟ್ಟೆ ಕಿಚ್ಚುಪಟ್ಟು ನಿನ್ನ ಒಂದು ಪ್ರೋಗ್ರೆಸ್ಸನ್ನು, ನಿನ್ನ ಒಂದು ಬ್ಲೆಸ್ಸಿಂಗನ್ನು, ನಿನ್ನ ಒಂದು ಆ ಸಮಾಧಾನ ನೋಡಿಕೊಂಡು ಅವರು ಉರಿಗೊಂಡು ನಿನಗೆ ವಿರುದ್ಧವಾಗಿ ಅವರು ಹೇಳುವರು. ಕೇಳಿನ ದಿವಸಗಳು ಬರ್ಬೋದು. ಆದರೆ ಲಿಸನ್ ಟು ಮೀ ವೆರಿ ಕೇರ್ಫುಲ್. ದ ಲಾರ್ಡ್ ಈಸ್ ಫೇತ್ಫುಲ್. ಆಮೆನ್. ದ ಲಾರ್ಡ್ ಈಸ್ ಫೇತ್ಫುಲ್. He who called you is faithful. He who promised you is faithful. ವಾಗ್ದಾನ ಮಾಡಿದ ಆತನು ನಂಬಿಗಸ್ತನು, ನಿನ್ನನ್ನು ಕರೆದ ಆತನು ನಂಬಿಗಸ್ತನು. ಆತ ನಿನ್ನನ್ನು ಸ್ಟ್ರಾಂಗ್ ಮಾಡ್ತಾನೆ, ಆತ ನಿನ್ನನ್ನು ದೃಢಪಡಿಸ್ತಾನೆ. ಎಲ್ಲ ಚಾಲೆಂಜ್ ಫೇಸ್ ಮಾಡಲಿಕ್ಕೆ ನಿನ್ನನ್ನು ಗಾರ್ಡ್ ಮಾಡ್ತಾನೆ, ನಿನ್ನನ್ನು ಪ್ರೊಟೆಕ್ಟ್ ಮಾಡ್ತಾನೆ, ಕೆಡುಕನ ಕೈಯಿಂದ ನಿನ್ನನ್ನು ತಪ್ಪಿಸ್ತಾನೆ. ದೇವರ ವಾಕ್ಯ ಹೇಳ್ತದೆ, ಆಪತ್ತಿನಲ್ಲಿ ನಾನು ಯಾಕೆ ಭಯ ಪಡಬೇಕು? ಇಫ್ ಗಾಡ್ ಇಸ್ ಫಾರ್ ಅಸ್, ಹೂ ಕ್ಯಾನ್ ಬಿ ಅಗೇನ್ಸ್ಟ್ ಅಸ್? ನಾನು ಯಾಕೆ ಭಯ ಪಡಬೇಕು? ದ್ವೇಷಿಗಳು ಮೋಸದಿಂದ ಸುತ್ತಿಕೊಂಡಿರುವಾಗ ನಾನು ಯಾಕೆ ಹೆದರಬೇಕು? ನಾನು ಯಾಕೆ ಭಯ ಪಡಬೇಕು? ಯಾಕಂತ ಹೇಳಿದ್ರೆ ನನ್ನ ದೇವರು ಫೇತ್ಫುಲ್ ಆಗಿದ್ದಾನೆ. ನನ್ನ ದೇವರು ವೈರಿಯನ್ನು ಎದುರಿಸಲಿಕ್ಕೆ ಆತನು ಫೇತ್ಫುಲ್ ಆಗಿದ್ದಾನೆ. ಅವರು ನನ್ನನ್ನು ಎದುರಿಸುವುದಿಲ್ಲ, ಪ್ರಾಬ್ಲಮ್ಸ್ ನನ್ನನ್ನು ಎದುರಿಸುವುದಿಲ್ಲ. ನನ್ನ ಕರ್ತನನ್ನು ಎದುರಿಸ್ತದೆ, ಅದು ನನ್ನ ಕರ್ತನಿಗೆ ಚಾಲೆಂಜ್ ಕೊಡ್ತದೆ. ಆದ್ರಿಂದ ದೇವರ ವಾಕ್ಯ ಹೇಳ್ತದೆ, ಭಕ್ತನ ಅನುಭವ, ಆಪತ್ತಿನಲ್ಲಿ ನಾನು ಭಯ ಪಡುವುದಿಲ್ಲ. ಯಾಕೆಂತ ಹೇಳಿದ್ರೆ ನನ್ನ ದೇವರು ನಂಬಿಗಸ್ತನಾದ ದೇವರಾಗಿದ್ದಾನೆ. ನನ್ನ ದೇವರು ನಂಬಿಗಸ್ತನಾದ ದೇವರಾಗಿದ್ದಾನೆ. ಎರಡನೇದಾಗಿ ನೋಡುವಾಗ, ಮನುಷ್ಯರು ನಿನ್ನನ್ನು ಕೇಡು ಮಾಡ್ಬೋದು, ಕೇಡಿನ ದಿವಸಗಳು ಬರ್ಬೋದು, ಇಂಥ ಒಂದು ಡಿಸಾಸ್ಟರ್ ಬರ್ಬೋದು. ಆದರೆ ದೇವರ ವಾಕ್ಯ ಹೇಳ್ತದೆ, ಭಕ್ತರನ್ನು ಆತನು, ದೇವರ ವಾಕ್ಯ ಹೇಳ್ತದೆ, ಅಂಥ ಸಂದರ್ಭದಲ್ಲಿ ಪ್ರೊಟೆಕ್ಟ್ ಮಾಡಲಿಕ್ಕೆ ಆತ ನಂಬಿಗಸ್ತನಾದ ದೇವರಾಗಿದ್ದಾನೆ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ನಿನ್ನ ಮಗುಲಲ್ಲಿ 1000 ಜನರು, ಬಳಗಡೆಯಲ್ಲಿ 10,000 ಜನರು. ಇದೆಲ್ಲ ದೇವರ ಪ್ರಾಮಿಸ್. ಸತ್ತು ಬಿದ್ದರು ನಿನಗೆ ಏನು ಆಗುವುದಿಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಗಾಡ್ ಈಸ್ ಫೇತ್ಫುಲ್.
ಗಾಡ್ ಈಸ್ ಅ ಲವಿಂಗ್ ಗಾಡ್, ಈಸ್ ಗ್ರೇಟ್ ಆ್ಯಂಡ್ ಮೈಟಿ. ಆತನ ಪವರ್, ಆತನ ಶಕ್ತಿ ಅದು ಸೂಪರ್ ನ್ಯಾಚುರಲ್ ಆಗಿದೆ. ನ್ಯಾಚುರಲ್ ಸಂಗತಿ ಮನುಷ್ಯ ಮಾಡ್ತಾನೆ, ಇದು ಮನುಷ್ಯ ಮಾಡ್ತಾನೆ ಅಲ್ವಾ? ನ್ಯಾಚುರಲ್. ಒಬ್ಬ ಕಾರ್ಡಿಯಾಲಜಿಸ್ಟ್ ಸ್ಪೆಷಲಿಸ್ಟ್ ಡಾಕ್ಟರ್ ಹತ್ರ ಹೋದರೆ ಅವ್ನು ಮಾಡುವಂಥ ಸಂಗತಿ ನ್ಯಾಚುರಲ್ ಸಂಗತಿ ಮಾಡ್ತಾನೆ. ಆದರೆ ನಮ್ಮ ಯೇಸು ಸೂಪರ್ ನ್ಯಾಚುರಲ್ ಮಾಡ್ತಾನೆ. ಆಮೇಲೆ ಸೂಪರ್ ನ್ಯಾಚುರಲ್ ಮಾಡೋರು ನಮ್ಮ ದೇವರಾಗಿದ್ದಾನೆ. ಆತನಿಗೆ ಕರತಟ್ಟಿ ಆತನಿಗೆ ಸ್ತೋತ್ರ ಸಲ್ಲಿಸೋಣ. ಆತನು ಮಹಿಮೆಯ ದೇವರಾಗಿದ್ದಾನೆ, ಸೂಪರ್ ನ್ಯಾಚುರಲ್ ಕಾರ್ಯಗಳನ್ನು ಮಾಡುವ ದೇವರಾಗಿದ್ದಾನೆ. ಆತನು ದೇವರಾಗಿದ್ದಾನೆ, ಆತನು ಸಿಂಹಾಸನದಲ್ಲಿರುವ ದೇವರಾಗಿದ್ದಾನೆ. ಆತನು ನ್ಯಾಚುರಲ್ ಸಂಗತಿ ಮಾಡುವುದಲ್ಲ. ಮನುಷ್ಯರು ನಾವು ನ್ಯಾಚುರಲ್ ಕಾರ್ಯಗಳನ್ನು ಮಾಡ್ತೇವೆ, ಆದರೆ ನಮ್ಮ ದೇವರು ಮಾಡುವಂಥ ಕಾರ್ಯ ಸೂಪರ್ ನ್ಯಾಚುರಲ್ ಕಾರ್ಯವನ್ನು ಆತನು ಮಾಡ್ತಾನೆ. ನಮಗೆ ತಿಳಿಯದಾಗೆ ಆತನು ಮಾಡ್ತಾನೆ. ಎರಡನೇ ಸಂಗತಿಯನ್ನು ನಾವು ನೋಡುವುದಾದರೆ ದೇವರ ವಾಕ್ಯದಲ್ಲಿ 31, ಯೆಶಾಯ 31 2ನೇ ವಚನ, ಐಸಾಯ 31:2. ಇಗೋ, ಆತನು ವಿವೇಕಿ, ತನ್ನ ಮಾತುಗಳನ್ನು ಹಿಂದಕ್ಕೆ ತೆಗೆಯದೆ ಕೇಡನ್ನು ಬರಮಾಡುವನು. ಕೆಡುಕರ ಮನೆತನಕ್ಕೂ ಅನ್ಯಾಯಗಾರರ ಸಹಾಯಕರಿಗೂ ವಿರುದ್ಧವಾಗಿ ಏಳುವನು. ಗಾಡ್ ಈಸ್ ಫೇತ್ಫುಲ್. ದೇವರ ವಾಕ್ಯ ಹೇಳ್ತದೆ, ನಿನ್ನ ಮನೆಗೆ ವಿರುದ್ಧವಾಗಿ ಜನರು ಏನು ಮಾಡ್ತಾರಂದ್ರೆ ಕೇಡನ್ನು ಬರ ಮಾಡ್ಬೋದು. ಅದಕ್ಕೆ ದೇವರ 2 ಥೆಸಲೋನಿಕ 3:3 ಹೇಳ್ತದೆ, ದ ಲಾರ್ಡ್ ಈಸ್ ಫೇತ್ಫುಲ್. ಆತನು ನಿನ್ನನ್ನು ಕೆಡುಕನಿಂದ ತಪ್ಪಿಸಿ, ನಿನ್ನನ್ನು ಸ್ಥಿರಪಡಿಸಿ ತಪ್ಪಿಸಿ ಏನು ಮಾಡ್ತಾನೆ ಅಂದರೆ ಕಾಪಾಡ್ತಾನೆ. ಕೆಡುಕರ ಮನೆತನಕ್ಕೆ ಅನ್ಯಾಯಗಾರರ ಸಹಾಯಕರಿಗೆ ವಿರುದ್ಧವಾಗಿ ಹೇಳುವನು. ಆಮೇಲೆ ಹೇಳ್ಬೋದಾ? ದೇವರ ವಾಕ್ಯ. ಇವತ್ತು ಲೋಕದಲ್ಲಿ ನಾವು ನೋಡ್ತೇವೆ, ಎಷ್ಟು ಮನೆಗಳಿಗೆ ವಿಚ್ ಕ್ರಾಫ್ಟ್ ಮಾಡ್ತಾರೆ, ಮಾಟ ಮಾಡ್ತಾರೆ, ಮಂತ್ರ ಮಾಡ್ತಾರೆ. ಯಾಕೆ? ಜಲಸ್, ಉರಿಗೊಂಡು ಅವನು ಪ್ರಾಸ್ಪರ್ ಆಗ್ತಿದ್ದಾನೆ. ಬಿಸ್ನೆಸ್ಗೆ ವಿರುದ್ಧವಾಗಿ ಮಾಟ ಮಂತ್ರಗಳು ಮಾಡ್ತಾರೆ. ನಾವು ನೋಡ್ತೇವೆ ಇಂಥ ಸಂಗತಿ ಲೋಕದಲ್ಲಿ ಇದೆ, ವಾಸ್ತವತೆ ಇದೆ. ಆದರೆ ದೇವರ ವಾಕ್ಯ ಹೇಳ್ತದೆ, ನಿನ್ನ ವಿರುದ್ಧ ಕಲ್ಪಿಸುವ ಸೈತಾನ ಯಾವುದೇ ಆಯುಧಗಳು ಜಯಿಸುವುದಿಲ್ಲ. ನಿನ್ನ ಕುಟುಂಬಕ್ಕೆ ವಿರುದ್ಧವಾಗಿ, ನಿನ್ನ ಸೇವೆಗೆ, ನಿನ್ನ ಮನೆಗೆ, ನಿನ್ನ ಮಕ್ಕಳಿಗೆ ವಿರುದ್ಧವಾಗಿ ನಾವು ನೋಡ್ತೇವೆ. ನಿನ್ನ ಬಿಸ್ನೆಸ್ಗೆ ವಿರುದ್ಧವಾಗಿ ಕಲ್ಪಿಸುವ ಸೈತಾನ ಆಯುಧಗಳು ಜಯಿಸುವುದಿಲ್ಲ. ನೋ ವೆಪನ್ ಫಾರ್ಮ್ಡ್ ಅಗೇನ್ಸ್ಟ್ ಯು ಶಾಲ್ ಪ್ರಾಸ್ಪರ್. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಕೆಡುಕನು ನಿನ್ನ ಮನೆಗೆ ಏನಾದರೂ ಮಾಡಿದ್ರು ಕೂಡ ದೇವರ ವಾಕ್ಯ ಹೇಳ್ತದೆ, ಕೆಡುಕರ ಮನೆತನಕ್ಕೂ ಅನ್ಯಾಯಗಾರನಿಗೆ ವಿರುದ್ಧವಾಗಿ ನಮ್ಮ ಕರ್ತನ ಹೇಳ್ತಾನೆ. ಆಮೇಲೆ ಅದು ರಿಟರ್ನ್ ಹೋಗ್ತದೆ, ಅವನಿಗೆ ಹೋಗ್ತದೆ. ಆದ್ದರಿಂದ ದೇವರು ಇಂಥ ಎಲ್ಲ ಸೈತಾನನ ಮಂತ್ರ ತಂತ್ರಗಳಿಂದ, ಸೈತಾನನ ಎಲ್ಲ ಕೆಡುಕನಿಂದ ದೇವರು ನಿನ್ನನ್ನು ಕಾಪಾಡ್ತಾನೆ. ನಿನ್ನ ಮನೆ, ದೇವರ ವಾಕ್ಯ ಹೇಳ್ತದೆ, ಶಿಷ್ಟನ ಮನೆ ಅದು ದೇವರ ವಾಕ್ಯ ಹೇಳ್ತದೆ ಏಳಿಗೆ ಎಂಬುದಾಗಿ. ಆಮೇಲೆ ಸಿಸ್ಟರ ಮನೆಗೆ ಸಂರಕ್ಷಣೆ ಇದೆ. ನಮಗೆ ಗೊತ್ತಿರ್ಬೋದು, ದೊಡ್ಡನೆಂಬಂಥ ಸೇವಕರು ಬೆಂಗಳೂರಿನಲ್ಲಿದ್ದರು. ಸಾಧಾರಣ 25 ವರ್ಷದಿಂದ ಭಾಳ ದೊಡ್ಡ ಹೆಸರು. ದೊಡ್ಡನಂತರ ದೊಡ್ಡ ಮಂತ್ರವಾದಿ. ಹೋಗ್ಬೇಕಾದ್ರೆ ಹಿಂದಿನಿಂದ ಬಾಡಿಗಾರ್ಡ್, ಮುಂದಿನಿಂದ ಬಾಡಿಗಾರ್ಡ್. ನಾನು ಅವರ ಟೆಸ್ಟಿಮನಿಗಳು ಕೇಳಿದೆ. ಈಗ ತಮಿಳ್ನಾಡಿ ಭಾಳ ಒಂದು ಪವರ್ಫುಲ್ ಸೇವೆಯನ್ನು ಮಾಡ್ತಿದ್ದಾರೆ. ದೊಡ್ಡನ ಹೆಸರೇ ದೊಡ್ಡಣ್ಣ, ಪವರ್ಫುಲ್ ಮಂತ್ರವಾದಿ. ಮುಂದಕ್ಕೆ ಹೋಗಬೇಕಾದ್ರೆ ಇಷ್ಟು ಜನ ಬಾಡಿಗಾರ್ಡ್, ಹಿಂದಕ್ಕೆ ಹೋಗಾದ್ರೆ ಬಾಡಿಗಾರ್ಡ್. ಒಬ್ಬ ಯೌವನಸ್ಥ ಒಂದು ಹುಡುಗಿಗೋಸ್ಕರ ಹೇಳಿದ, ನನಗೆ ಹುಡುಗಿ ಬೇಕು, ಏನಾದರೂ ಮಾಡಿಕೊಂಡು ವಶ ಮಾಡಬೇಕೆಂಬುದಾಗಿ. ಅವ್ರು ಹೇಳಿದರು, ಅವರ ಕೂದಲು ಇಟ್ಕೊಂಡು ಬಾ, ನಾನು ನಿನಗೆ ಸಿಗುವಾಗೆ ಮಾಡ್ತೇನೆ ಎಂಬುದಾಗಿ. ಆದರೆ ಮಂತ್ರ ಫಲಿಸುವುದಿಲ್ಲ. ಒಂದು ದಿವಸ ಮಂತ್ರ ಮಾಡ್ತಿರುವಾಗಲೇ ಬೆಳಕನ್ನು ನೋಡಿದ, ನಾನು ಯೇಸು, ನನ್ನ ಮಗಳನ್ನು ಟಚ್ ಮಾಡಲಿಕ್ಕೆ ನಿನಗೆ ಸಾಧ್ಯ ಇಲ್ಲ. ಆ ದಿವಸ ಮಂತ್ರವಾದಿ ಸಭೆ ಹುಡ್ಕೊಂಡು ಹೋದ್ರು. ಅದಕ್ಕಿಂತ ಮುಂಚೆ ಸಭೆಗೆ ವಿರುದ್ಧವಾಗಿ ಮಾಡ್ತಿದ್ರು. ನನ್ನ ಪವರ್ ನಾನು ತೋರಿಸ್ತೇನೆ. ಅದು ಓಡಿಕೊಂಡು ಪಾಸ್ಟ್ ಮುಂದೆಕೊಂಡು ಅಡ್ಡ ಬಿದ್ರು. ನನಗೆ ಯೇಸು ಬೇಕು, ನನ್ನ ಶಕ್ತಿ ಯಾವುದು ನಡೆಯುವುದಿಲ್ಲ, ನನಗೆ ರಿಟರ್ನ್ ಬರ್ತದೆ. ದೇವರ ವಾಕ್ಯ ಹೇಳ್ತದೆ, ದುಷ್ಟನ ಮನೆತನಕ್ಕೆ ವಿರುದ್ಧವಾಗಿ ದೇವರು ಹೇಳ್ತಿದ್ದಾನೆ, ನೀನು ಏನು ಮಾಡುವಂಥ ಅವಶ್ಯಕತೆ ಇಲ್ಲ. ನಿನ್ನ ದೇವರು ನಂಬಿಗಸ್ತನಾಗಿದ್ದಾನೆ. ಆಮೇಲೆ ನಿನ್ನ ನಂಬಿಗಸ್ತನಾಗಿದ್ದಾನೆ. ಪ್ರಾಬ್ಲಮ್ಸ್ ಬರುವಾಗ ಕೀರ್ತನೆ 40:14 ವಚನ ಓದ್ಕೊಳ್ಳಿ. ಕೀರ್ತನೆ 40:14. ನನ್ನ ಪ್ರಾಣವನ್ನು ತೆಗೆಯುವುದಕ್ಕೆ ಸಮಯ ನೋಡುವವರು ಆಶಾಭಂಗಪಟ್ಟು ಅವಮಾನ ಹೊಂದಲಿ. ನನ್ನ ಆಪತ್ತಿನಲ್ಲಿ ಸಂತೋಷಿಸುವವರು ಮಾನಭಂಗದಿಂದ ಹಿಂತಿರುಗಿ ಓಡಲಿ. ದೇವರ ವಾಕ್ಯ ಹೇಳ್ತದೆ, ನನ್ನ ಪ್ರಾಣ ತೆಗೆಯುವುದಕ್ಕೆ ಸಮಯ ನೋಡುವವರು. ನೋಡಿ, ನಿಮ್ಮ ಪ್ರಾಣ ಯಾರ ಹಸ್ತದಲ್ಲಿದೆ? ದೇವರ ವಾಕ್ಯ ಹೇಳ್ತದೆ, ಕೆಡುಕನ್ನು ಟ್ರೈ ಮಾಡ್ತಾನೆ ಆಕ್ಸಿಡೆಂಟ್ ಮಾಡಲಿಕ್ಕೆ ಅಲ್ವಾ? ಸೈತಾನ ಮಾಡ್ತಾನೆ, ಮನೆಗೆ ವಿರುದ್ಧವಾಗಿ ಹೇಳ್ತಾನೆ. ಅವನಿಗೆ ಒಂದು ಕುಟುಂಬ ಒಳ್ಳೆ ಮಾಡಿ, ಅಲೆಲುಯ್ಯ ಪ್ರೈಸ್ ಲಾರ್ಡ್ ಸಂಜೆ ಕುಟುಂಬ ಪ್ರಾರ್ಥನೆ ಮಾಡಿ ವರ್ಷಿಪ್ ಮಾಡೋದು ಇಷ್ಟ ಆಗ್ತದ?
ನೋ, ಬಾಗಿಲು ತರ್ತಾ ಇರ್ತಾನೆ, ಏನಾದರೂ ಪ್ರಾಬ್ಲಮ್ ಮನೆಗೆ ವಿರುದ್ಧವಾಗಿ ತರ್ತಾನೆ. ಆದರೆ ದೇವರ ವಾಕ್ಯ ಹೇಳ್ತಾರೆ, ಇನ್ನ ದೇವರು ನಂಬಿಗಸ್ತನಾಗಿದ್ದಾನೆ. ಸಿಕ್ನೆಸ್ ತರ್ತಾನೆ, ಪ್ರಾಬ್ಲಮ್ಸ್ ತರ್ತಾನೆ, ಅನಾರೋಗ್ಯ ತರ್ತಾನೆ, ಬಾಡಿಯನ್ನು ವೀಕ್ ಮಾಡ್ತಾನೆ, ಸಮಾಧಾನ ಹಾಳು ಮಾಡ್ತಾನೆ, ಆರಾಧನೆಗೆ ಹೋಗದಂತೆ ತಳಿತಾನೆ. ಆದರೆ ದೇವರ ವಾಕ್ಯ ಹೇಳ್ತದೆ, ಪ್ರಾಣ ತೆಗೆಯುವುದಕ್ಕೆ ಸಮಯ ನೋಡುವವರು ಅವ್ರು ಏನಾಗ್ತಾರಂತೆ ದೇವರ ವಾಕ್ಯ ಹೇಳ್ತದೆ, ಆಶಾಭಂಗ ಪಟ್ಟು ಅವಮಾನ ಹೊಂದಲಿ, ನನ್ನ ಆಪತ್ತಿನಲ್ಲಿ ಸಂತೋಷಿಸುವರು ಮಾನಭಂಗದಿಂದ ಹಿಂದಿರುಗಿ ಓಡಲಿ. ದೇವರ ವಾಕ್ಯ ಹೇಳ್ತದೆ, ದೇವರು ನಂಬಿಗಸ್ತನಾಗಿದ್ದಾನೆ. ಆಮೇನ್. ಸಿಕ್ನೆಸ್ ಬರುವ ಕೂಡ ದೇವರು ನಂಬಿಗಸ್ತನಾಗಿದ್ದಾನೆ. ನಿನ್ನ ಮನೆಯನ್ನು ಪ್ರೊಟೆಕ್ಟ್ ಮಾಡ್ತಾನೆ. ದೇವರ ವಾಕ್ಯ, ದ ಲಾರ್ಡ್ ಇಸ್ ಫೇತ್ಫುಲ್. ಗ್ರೇಟ್ ಮ್ಯಾನ್ ಆಫ್ ಗಾಡ್. ನಮಗೆಲ್ಲರಿಗೂ ಗೊತ್ತಿದೆ, ನಮ್ಮ ಕರ್ನಾಟಕದ ಅದ್ಭುತವಾಗಿ ಸೇವೆ ಮಾಡಿದಂಥ ಡಾಕ್ಟರ್ ಪೌಲ್ ತಂಗಯ್ಯ ನಮಗೆಲ್ಲರಿಗೆ ಪರಿಚಿತ ಇದೆ ಅಲ್ವಾ? ದೊಡ್ಡ ಸಭೆ, ಬೆಂಗಳೂರಿನಂಥ ದೊಡ್ಡ ಸಭೆ, ಮ್ಯಾನ್ ಆಫ್ ಪ್ಯಾಷನ್. ಅವರ ಹೃದಯದಲ್ಲಿ ಒಂದೇ, ನನಗೆ ಹೆಸರು ಬೇಡ, ಹಣ ಬೇಡ, ಕೀರ್ತಿ ಬೇಡ, ನನಗೆ ಆತ್ಮಗಳು ಕೊಡು ಎಂಬುದಾಗಿ ಯಾವತ್ತು ಪ್ರೇ 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 ಬಸ್ಗಳನ್ನು ಮಾಡಿಕೊಂಡು ಕೂಡ ಮಂಗಳೂರಿಗೆಲ್ಲ ಬಂದುಕೊಂಡು ಎಲ್ಲ ಸಭೆಗಳಿಗೆ ಹೋಗಿ ಪ್ರೇಯರ್ ಮಾಡಿ ಕರ್ನಾಟಕ ರಿವೈವಲ್ ಬರಬೇಕು ಎಂಬುದಾಗಿ ಬಹಳ ಒಂದು ಝೀಲ್ ಪ್ಯಾಷನ್ ಇದ್ದಂಥ ಸೇವಕರು. 2016ನಲ್ಲಿ ನಾನು ಅವರ ಅದ್ಭುತವಾದ ಸಾಕ್ಷಿಯನ್ನು ಕೇಳಿದೆ. ಅವರೊಟ್ಟಿಗೆ ಒಂದು ಫೆಲೋಶಿಪ್ ಕೂಡ ಮಾಡುವಂತೆ ದೇವರು ನನಗೆ ಸಹಾಯ ಮಾಡಿದರು. ಜೊತೆಗೆ 2016ನಲ್ಲಿ ಅವರ ಚರ್ಚ್ನಲ್ಲಿ 25-30,000 ಇದ್ದಾರೆ ಬಿಲಿವರ್ಸ್. 30,000 ವಿಶ್ವಾಸಗಳಿದ್ದಾರೆ. ಸಭೆ ಸ್ಟಾರ್ಟ್ ಮಾಡುವಾಗ ಬೆಂಗಳೂರಿಗೆ ಬಂದು ಇಬ್ಬರು ಸ್ಟಾರ್ಟ್ ಮಾಡಿದರು. 1 ವೀಕ್ ಫಾಸ್ಟಿಂಗ್ ಪ್ರೇಯರ್, ಯಾಕಂದರೆ ಊಟಕ್ಕಿಲ್ಲ. 1 ವೀಕ್ ಫಾಸ್ಟಿಂಗ್. ಮ್ಯಾನ್ ಆಫ್ ಪ್ರೇಯರ್, ಮ್ಯಾನ್ ಆಫ್ ಫೇತ್ ಕೂಡ. ಅವರಿಗೆ ಅವರ ಜೀವ ಈಗ ಹೋಗ್ತದೆ, ನಾಳೆ ಹೋಗ್ತದೆ ಎಂಬುದಾಗಿಲ್ಲ. ಅವ್ರದ್ದು ಒಂದಂದ್ರೆ ಸೋಲ್ ವಿನ್ನಿಂಗ್. 2016ನಲ್ಲಿ ಬೆಳಗ್ಗೆ 2:30 ಗಂಟೆಗೆ ಸಭೆಗೆ ಬಂದರು. 4 o'clock ಮಾರ್ನಿಂಗ್ ಸಭೆ ಸ್ಟಾರ್ಟ್ ಆಗ್ತದೆ. 4 ಗಂಟೆಗೆ ಮಾರ್ನಿಂಗ್ 4 o'clock 2:30 ಗಂಟೆಗೆ ಬಂದು ಪ್ರೇಯರ್ ಅನ್ಯ ಭಾಷೆಯಲ್ಲಿ ಪ್ರೇಯರ್ ಮಾಡಿದ್ರು. 4 o'clockಗೆ ಪ್ರೀಚ್ ಮಾಡಿದ್ರು. ಅವರ ಪ್ರೀಚಿಂಗ್ ಗೊತ್ತಿದೆಲ್ಲ, ನಿಂತುಕೊಂಡು ಸೈಲೆಂಟ್ ಅಲ್ಲ, ಗಡ ಓಡ್ತಾ ಪ್ರೀಚ್ ಮಾಡಿದ್ರು. 4 o'clockಗೆ ಅಪ್ ಟು 1 o'clock 5 ಸರ್ವಿಸ್ ಮುಗಿಸಿದ್ರು. 45 ಮಂದಿಗೆ ಬ್ಯಾಪ್ಟಿಸಮ್ ಕೊಟ್ಟರು. ಮಧ್ಯಾಹ್ನ 45 ಮಂದಿಗೆ ಬ್ಯಾಪ್ಟಿಸಮ್ ಕೊಟ್ಟರು. 4 ಗಂಟೆಗೆ ಸರ್ವಿಸ್ನಲ್ಲಿ ಪ್ರೀಚ್ ಮಾಡಿದ್ರು. ಮನೆಗೆ ಹೋಗುವಾಗ ಹೆಂಡತಿ ಮಗಳು ಹೇಳಿದ್ರು, ಸಮಥಿಂಗ್ ನಿಮ್ಮ ಹೆಲ್ತ್ ನಿಮಗೆ ಸರಿ ಇಲ್ಲ, ನೀವು ತುಂಬ ಏನೋ ಮುಖದಲ್ಲಿ ಕಾಣ್ತಿದ್ದೀರಿ ಎಂಬುದಾಗಿ, ಡಾಕ್ಟರ್ ಈಗಲೇ ಹೋಗುವ ಎಂಬುದಾಗಿ. ಹೋಗ BP ಚೆಕಪ್ ಮಾಡಿದ್ರು, BP ಕರೆಕ್ಟ್ ಇದೆ. ಆದರೆ ಮಗಳು ಹೇಳಿದ್ರು, ಇಲ್ಲ ಡಾಕ್ಟರ್ ಇವ್ರದ್ದು ECG ಮಾಡಿ ಎಂಬುದಾಗಿ. ECG ಮಾಡುವಾಗ ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಆಗಿದೆ. 4 ಹಾರ್ಟ್ ಅಟ್ಯಾಕ್ ಆಲ್ರೆಡಿ ಆಗಿದೆ ಅವರಿಗೆ, 4 ಅಟ್ಯಾಕ್ ಆಗಿದೆ. ಆ ಮನುಷ್ಯ ಎಷ್ಟು ಪ್ರೀಚ್ ಮಾಡ್ತಾನೆ ಅಂತ ಹೇಳಿದ್ರೆ, ಬೆಳಿಗ್ಗೆಯಿಂದ ಸಾಯಂಕಾಲವರೆಗೆ ಕಾರ್ಡಿಯಾಲಜಿಸ್ಟ್ ಎಲ್ಲ ಬರುವಾಗ ಅವರು ಹೇಳಿದಂತೆ, ಈಸ್ ಫೇತ್ ಮ್ಯಾನ್ ಅಂತೇಳಿ. ಇವರಿಗೆ ಏನಾಗೋದಿಲ್ಲ, ಫೇತ್ ಮ್ಯಾನ್. ಇವರು ನೋಡಿದ ತಕ್ಷಣ ಡಾಕ್ಟರ್, ಇವತ್ತು ರೆಕಾರ್ಡ್ ಇದೆ ಬ್ಯಾಂಗ್ಳೂರು ಹಾಸ್ಪಿಟಲ್ ಪೌಲ್ ತಂಗೆ ಅವರ ರೆಕಾರ್ಡ್ ಇದೆ. 4 ಹಾರ್ಟ್ ಅಟ್ಯಾಕ್ ಆಗಿದೆ. ಇಮಿಡಿಯೇಟ್ಲಿ ICUಗೆ ಶಿಫ್ಟ್ ಮಾಡೋಕ್ಕೆಲ್ಲ ಕಾರ್ಡಿಯಾಲಜಿಸ್ಟ್ ಮಾತಾಡ್ತಿದ್ದಾರೆ. ರೆವರೆಂಡ್ ತಂಗ ಇಸ್ ಡೈಯಿಂಗ್. ಇವರು ಹೇಳ್ತಿದ್ದಾರೆ, ಇಂಡಿಯಾ ವಿಲ್ ವಾಶ್ ಬೈ ದ ಬ್ಲಡ್ ಆಫ್ ಜೀಸಸ್ ಎಂಬುದಾಗಿ. ಇಲ್ಲಿ ಏನು ಹೇಳ್ತಿದ್ದಾರೆ ಡಾಕ್ಟರ್ನವರು, ಅವರು ಸಾಯ್ತಿದ್ದಾರೆ. ಪೌಲ್ ತಂಗ ಹೇಳ್ತಿದ್ದಾರೆ, ಯೇಸುವಿನ ರಕ್ತವು ಭಾರತ ದೇಶವನ್ನು ಶುದ್ಧ ಮಾಡ್ತದೆ ಎಂಬುದಾಗಿ. ಆಯ್ತು, ದೇವರವರಿಗೆ ಲೈಫ್ ಕೊಟ್ಟ. ಹಿಂದೂ ಡಾಕ್ಟ್ರು ಅವ್ರು ಕೇಳಿದ್ರು, ನೀವೇನೋ ಹೇಳ್ತಿದ್ರಲ್ಲ, ನಾವು ಹೇಳುವಾಗ ನಿಮಗೆ ಭಯ ಆಗಲಿಲ್ವ ಎಂಬುದಾಗಿ. ನಾವು ಮಾತಾಡ್ತಿದ್ದೀವಿ, ನೀವು ಸಾಯ್ತಿದ್ದೀರಿ ಎಂಬುದಾಗಿ. ನೀವೇನೋ ಹೇಳ್ತಿದ್ರಲ್ಲ ಜೀಸಸ್ ಬ್ಲಡ್ ಬಗ್ಗೆ. ಯಾಕೆಂತ ಹೇಳಿದ್ರೆ ಅವರ ರಿಪೋರ್ಟ್ ಹೇಳ್ತದೆ, ಅವರ ಬ್ಲಡ್ನಲ್ಲಿ ಹಾರ್ಟ್ ಅಟ್ಯಾಕ್ ಆದಾಗ 400ಕ್ಕಿಂತ ಜಾಸ್ತಿ ರೇಷಿಯೋ ಇತ್ತು. ಅದು 200 ಮೇಲೆ ಹೋದ್ರೂ ಕೂಡ ಏನಾಗ್ತದೆ ಅಂತ ಹೇಳಿದ್ರೆ ಸ್ಟ್ರೋಕ್ ಆಗ್ತದೆ. 400 ಅವರ ಹಿಸ್ಟ್ರಿಯಲ್ಲಿ, ಕಾರ್ಡಿಯಾಲಜಿಸ್ಟ್ ಅವರ ಹಿಸ್ಟ್ರಿಯಲ್ಲಿ ರೆಕಾರ್ಡ್ ಅಂತ ಹೇಳಿದ್ರೆ ಈ ಒಬ್ಬ ಮನುಷ್ಯ ಬದುಕಿದ್ದಾನೆ. 4 ಹಾರ್ಟ್ ಅಟ್ಯಾಕ್ ಆಗಿಕೊಂಡು. ಅಲ್ಲಿಗೆ ಮುಗಿಲಿಲ್ಲ ಅವರ ಸ್ಟೋರಿ. ನೆಕ್ಸ್ಟ್ ವೀಕ್ ದುಬೈಲಿ ಪ್ರೀಚ್ ಮಾಡ್ತಿದ್ದಾರೆ. ನೆಕ್ಸ್ಟ್ ವೀಕ್ ಕೊಂಡು ದುಬೈಲಿ ಪವರ್ಫುಲ್ ಸರ್ಮನ್ ಪ್ರೀಚ್ ಮಾಡುವಾಗ ಒಬ್ಬ ಫೇಮಸ್ ಕಾರ್ಡಿಯಾಲಜಿಸ್ಟ್ ಮುಂದೆ ಕೂತ್ಕೊಂಡಿದ್ದಾರೆ. ಇವರಿಗೆ ಸರ್ಪ್ರೈಸ್ ಆಯಿತು, ನೀವ್ಯಾಕೆ ಇಲ್ಲಿ ಬಂದಿದ್ದೀರಿ ಎಂಬುದಾಗಿ ಕೇಳಿದ್ರು. ನಿಮ್ಮ ಹೆಂಡತಿ ಹೇಳ್ತಾರೆ, ನೀವು ಯಾವತ್ತು ದೇವರು ನಮ್ಮವರಲ್ಲ, ಕಠಿಣ ನೀವು ಎಂಬುದಾಗಿ, ಇದನ್ನೆಲ್ಲ ನೀವು ಬಿಲೀವ್ ಮಾಡೋರಲ್ಲ ಎಂಬುದಾಗಿ. ನಾನು ಯಾಕೆ ಬಂದಿದ್ದೇನೆಂದರೆ, ನಾನು ರಿಯಲ್ ವಾಕಿಂಗ್ ಮಿರಕಲನ್ನು ನೋಡಲಿಕ್ಕೆ ಬಂದಿದ್ದೇನೆ ಎಂಬುದಾಗಿ. ನಮ್ಮ ಹಿಸ್ಟ್ರಿಯಲ್ಲಿ ನಡೆದಂಥ ಮಿರಕಲನ್ನು ನಾವು ನೋಡಲಿಕ್ಕೆ ಬಂದಿದ್ದೇನೆ ಎಂಬುದಾಗಿ. ಇದು ನಮ್ಮ ದೇವರು. ಆಮೇನ್. ಅದಕ್ಕೆ ನಾನು ಹೇಳಿದೆ, ನಮ್ಮ ದೇವರು ಸೂಪರ್ ನ್ಯಾಚುರಲ್ ಮಾಡುವ ದೇವರಾಗಿದ್ದಾನೆ. ಆಮೇನ್.
ಸೂಪರ್ ನ್ಯಾಚುರಲ್. ಮರಣಕ್ಕೆ ಭಯಪಡದ ಅವಶ್ಯಕತೆ ಇಲ್ಲ. ಪೌಲ್ ಹೇಳ್ತಾನೆ, ಇಲ್ಲಿಂದ ನಾನು ಬಿಟ್ಟರೆ ಅಲ್ಲಿ ಕಣ್ಣು ತೆರೆಯುತ್ತೇನೆ, ಪರಲೋಕದಲ್ಲಿ ನಮಗೊಂದು ಸುಂದರವಾದೊಂದು ಮನೆ ಇದೆ, ಪರಲೋಕವಿದೆ, ಇದು ನಮ್ಮ ಹೋಪ್. ಆದ್ದರಿಂದ ಪ್ರಿಯರೇ, ದೇವರ ವಾಕ್ಯ ಹೇಳ್ತದೆ, ದೇವರು ಏನು ಮಾಡ್ತಾನಂತೆ? ದೇವರ ವಾಕ್ಯ ಇದೆ, ಕೆಡುಕನಿಂದ ದೇವರು ತಪ್ಪಿಸಿ ಕಾಪಾಡ್ತಾನೆ. ಎಂಥ ಡಿಸಾಸ್ಟರ್ ಬಂದರೂ ಕೂಡ, ಎಂಥ ಚಾಲೆಂಜ್ ಬಂದರೂ ಕೂಡ ನಮ್ಮ ದೇವರು ಯಾರಾಗಿದ್ದಾನಂತೆ? ದೇವರ ವಾಕ್ಯ ಹೇಳ್ತದೆ, ಆತನು ನಂಬಿಗಸ್ತನಾಗಿದ್ದಾನೆ. ಈ ಒಂದು ವಿಷ ಜಂತುಗಳಿಂದ ನಾನು ಮೊನ್ನೊಂದು ಟೆಸ್ಟಿಮನಿ ಕೇಳಿದೆ. ಒಬ್ಬ ಬಿಲಿವರ್, ಪವರ್ಫುಲ್ ಪಾಯ್ಸನ್, ಡಾಕ್ಟರ್ನವ್ರು ಹೇಳಿದ್ರಂತೆ ಇದು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಕೋಬ್ರಾ ಕಚ್ಚಿತು, ಸೆಕೆಂಡ್ ಬೈಟ್ ಆಗುವಾಗ ಅವ್ರು ಏನು ಮಾಡಿದ್ರು? ಬಿಸಾಡಿದು ಮಾಡಿದರು. ಹಾಸ್ಪಿಟಲ್ಗೆ ಹೋಗಿಕೊಂಡು ಸರ್ಪ್ರೈಸ್ ಮಿರಕಲ್, ವಿಷ ಜಂತುಗಳಿಂದ ಕೂಡ ದೇವರು ಕಾಪಾಡ್ತಾನೆ ಅಲ್ವಾ? ಒಂದು ದಿವಸ ಪೌಲ ಪ್ರಯಾಣ ಮಾಡುವಾಗ ಒಂದು ದ್ವೀಪಕ್ಕೆ ಹೋಗ್ತಾನೆ. ಆ ದ್ವೀಪದ ಹೆಸರು ಮೆಲಿತೆ ದ್ವೀಪ. ಅಲ್ಲಿ ಹೋಗಿಕೊಂಡು ಚಳಿ ಕಾಯಿಸುವಾಗ ಏನಾಗ್ತದೆ? ಆ ಒಂದು ಕಟ್ಟಿಗೆಯಿಂದ ಒಂದು ವಿಷಪೂರಿತ ಜಂತು ಬಂದು ಅವನ ಕೈಯನ್ನು ಸುತ್ತುತ್ತದೆ. ಅವನದನ್ನೇನು ಮಾಡಿದ? ತೆಗೆದು ಬಿಸಾಡಿದ. ದೇವರ ವಾಕ್ಯ ಹೇಳ್ತದೆ, ಲಾರ್ಡ್ ಈಸ್ ಫೇತ್ಫುಲ್ ಗಾಡ್. ಆಮೇನ್. ನಮ್ಮನ್ನು ಕರೆದವನು ನಂಬಿಗಸ್ತನಾಗಿದ್ದಾನೆ, ವಾಗ್ದಾನ ಮಾಡಿದ ಆತನು ನಂಬಿಗಸ್ತನಾಗಿದ್ದಾನೆ. ದೇವರ ವಾಕ್ಯ ಹೇಳ್ತದೆ, ಆತನು ನಮ್ಮನ್ನು ದೃಢಪಡಿಸಿ ನಾವು ಕೆಡುಕನ ಕೈಗೆ ಸಿಕ್ಕದಂತೆ ನಮ್ಮನ್ನು ಕಾಪಾಡ್ತಾನೆ. ಇವತ್ತು ನನ್ನ ಶಾರ್ಟ್ ಮೆಸೇಜ್ ಆಲ್ರೆಡಿ 9 ಆಯಿತು, ಮಕ್ಕಳದು ಪ್ರೋಗ್ರಾಮ್ ಇದೆ. ಆದರೆ ಜಸ್ಟ್ ನಾನು ಹೇಳಲಿಕ್ಕೆ ಬಯಸ್ತೇನೆ, ಇವತ್ತು ನಾನು ನೀನು ಆರಾಧಿಸುವಂಥ ದೇವರು ನಂಬಿಗಸ್ತನಾಗಿದ್ದಾನೆ, ಆದರೆ ಆತನು ನಮ್ಮ ಪ್ರೀತಿಯ ತಂದೆಯಾಗಿದ್ದಾನೆ. ಆಮೇಲೆ ಆತ ನಮ್ಮ ಪ್ರೀತಿಯ ತಂದೆಯಾಗಿದ್ದಾನೆ. ನೋಡಿ, ಓಲ್ಡ್ ಟೆಸ್ಟಮೆಂಟ್ನಲ್ಲಿ ಯಾವೇ ಹೆಸರು ಹೇಳಿ ಆರಾಧನೆ ಮಾಡಿದರು. ಅದು ನಿಜವಾಗಿ ಅವರಿಗೆ ಕೊಟ್ಟಂಥ ಆರಾಧನೆ ಹೆಸರಾಗಿತ್ತು ಓಲ್ಡ್ ಟೆಸ್ಟಮೆಂಟ್ನಲ್ಲಿ. ಆದರೆ ಅವರಿಗೆ ಭಯ. ಯಾವ ಹೆಸರು ಇವತ್ತಿಗೂ ಕೂಡ ಇಸ್ರೇಲ್ನಲ್ಲಿ ಆ ವರ್ಡ್ ಅವರು ಯೂಸ್ ಮಾಡೋದಿಲ್ಲ. ಅದಕ್ಕೆ ಬದಲಾಗಿ ಗಾಡ್ ಎಂಬುದಾಗಿ ಬಂತು. ಆ ಹೆಸರನ್ನು ತೆಗಿಲಿಕ್ಕೆ ಅವ್ರಿಗೆ ಏನಂತ ಹೇಳಿದ್ರೆ ಭಯ. ದೇವರ ಐಶ್ವರ್ಯ ಅಗ್ನಿಯ ದೇವರಾಗಿದ್ದಾನೆ. ಇವತ್ತು ಇಸ್ರೇಲ್ ಆ ಹೆಸರನ್ನು ಅವರು ವರ್ಷಿಪ್ ಮಾಡೋದಿಲ್ಲ, ಉಚ್ಚಾರ ಮಾಡೋದಿಲ್ಲ, ವರ್ಷಿಪ್ ಮಾಡ್ತಾರೆ. ಯಾವ ಹೆಸರು ಅವರಿಗೆ ಅಧಿಕಾರದಲ್ಲಿ ಕೊಟ್ಟದು ವರ್ಷಿಪ್ ಮಾಡಲಿಕ್ಕೆ, ಆದರೆ ಅವರು ಅದನ್ನೇನು ಮಾಡಲಿಲ್ಲ, ಕನ್ಫೆಸ್ ಮಾಡಲಿಲ್ಲ ಗಾಡ್ ಎಂಬುದಾಗಿ. ಅದರ ನಂತರ ನೋಡ್ತೇವೆ ಕರೆದ್ರು ಗಾಡ್ 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 ಎಂಬುದಾಗಿ. ಆದರೆ ನ್ಯೂ ಟೆಸ್ಟಿಮೆಂಟ್ಗೆ ಬರುವಾಗ ಅವ್ರಿಗೆ ರೈಟ್ಸ್, ಅವರು ಡ್ಯಾಡಿ. ಯೆಶಾಯದಲ್ಲಿ ಕೂಡ ದೇವರ ವಾಕ್ಯ ಹೇಳ್ತದೆ, ನೀನು ನಮ್ಮ ತಂದೆ ಆಗಿದೆ, ನಾವು ಜೇಡಿ ಮಣ್ಣಾಗಿದೆ, ನೀನು ನಮ್ಮ ಕುಂಬಾರನಾಗಿದೆ. ನ್ಯೂ ಟೆಸ್ಟಿಮೆಂಟ್ಗೆ ಬರುವಾಗ ದೇವರ ವಾಕ್ಯ ಹೇಳ್ತದೆ, ನ್ಯೂ ಟೆಸ್ಟಿಮೆಂಟ್ನಿಗೆ ಬರುವಾಗ ಯೇಸು ಸ್ವಾಮಿ ದೇವರನ್ನ ಹೇಗೆ ಪರಿಚಯ ಮಾಡಿಕೊಡ್ತಾನೆ? ಯೇಸು ಯಾರಾಗಿದ್ದಾನೆ? ನಮ್ಮ ದೇವರ ವಾಕ್ಯ ಹೇಳ್ತದೆ, ತಂದೆಯಾಗಿದ್ದಾನೆ. ಆಮೇಲೆ ಪರಲೋಕದ ತಂದೆಯಾಗಿದ್ದಾನೆ ಆತನು. ಓಲ್ಡ್ ಟೆಸ್ಟಿಮೆಂಟ್ ನಾವು ನೋಡ್ತೇವೆ, ಮಲಾಕಿ ಗ್ರಂಥಕ್ಕೆ ಎಂಡ್, ಧರ್ಮಶಾಸ್ತ್ರ ಅಲ್ಲಿಗೆ ಎಂಡ್ ಮುಗೀತು. ಮತ್ತೆ ಬರೆದ ಸುವಾರ್ತೆ ಆರಂಭವಾಗ್ತದೆ ನ್ಯೂ ಟೆಸ್ಟಿಮೆಂಟ್. ಓಲ್ಡ್ ಟೆಸ್ಟಿಮೆಂಟ್ ಅಲ್ಲಿಗೆ ಎಂಡ್ ಆಯಿತು, ಎಂಡ್. ಮಲಾಕಿ ಓಲ್ಡ್ ಟೆಸ್ಟಿಮೆಂಟ್ ಎಂಡ್, ಧರ್ಮಶಾಸ್ತ್ರ ಎಂಡ್. ಅಲ್ಲಿಂದ ನ್ಯೂ ಟೆಸ್ಟಿಮೆಂಟ್ ಆರಂಭವಾಗ್ತದೆ. ಮತ್ತೆ ಬರೆದ ಸುವಾರ್ತೆಯಲ್ಲಿ ಬಿಗಿನಿಂಗ್ನಲ್ಲಿ ನಾವು ನೋಡ್ತೇವೆ 1ನೇ ಅಧ್ಯಾಯದಲ್ಲಿ 21-23ನೇ ವಚನ ದೇವರ ವಾಕ್ಯ ಹೇಳ್ತದೆ, ಒಂದು ಕನ್ನಿಕೆಯು ಒಂದು ಮಗುವಿಗೆ ಜನನ ಕೊಡ್ತಾಳೆ, ಆತನಿಗೆ ಯೇಸು ಎಂದು ಹೆಸರಿಡಬೇಕು, ಆತನು ನಿಮ್ಮನ್ನು ಪಾಪದಿಂದ ಕಾಯುತ್ತಾನೆ. ಆಮೇಲೆ ಇದು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ, ಪಾಪದಿಂದ ಕಾಯುತ್ತಾನೆ, ಕ್ಷಮಿಸುವುದು ಬೇರೆ. ನಾವು ಪಾಪ ಮಾಡಿದಂಥ ಲಾರ್ಡ್ ಫಾರ್ಗಿವ್ ಹೇಳುವಾಗ ಪಾಪ ಕ್ಷಮಿಸುವುದು ಬೇರೆ. ಈಗ ನಾನು ಪಾಪ ಮಾಡಿ ಆಲ್ರೆಡಿ ಆಗಿದೆ, ಪಾಪ ಮಾಡಿ ನಾನು ದೇವರ ಬಳಿಗೆ ಬಂದು ಏನು ಮಾಡ್ತಾನೆ? ದೇವರೇ ಕ್ಷಮಿಸು ಎಂಬುದಾಗಿ. ಆದರೆ ಇಲ್ಲಿ ದೇವರ ವಾಕ್ಯ ಹೇಳ್ತಿದ್ರೆ ನ್ಯೂ ಟೆಸ್ಟಿಮೆಂಟ್ ಕವನೆಂಟ್ ಏನಂತ ಹೇಳಿದ್ರೆ, ನಾನು ಯಾಕೆ ನ್ಯೂ ಟೆಸ್ಟಿಮೆಂಟ್ಗೆ ಬರ್ತೇನೆ ಅಂತ ಹೇಳಿದ್ರೆ, ಒಡಂಬಡಿಕೆಯನ್ನು ಕಾಪಾಡಲು ನಮ್ಮ ದೇವರು ಶಕ್ತನಾಗಿದ್ದಾನೆ. ಆಮೇಲೆ ಕವನೆಂಟ್ ಅದು ಬ್ರೇಕ್ ಆಗುವುದಿಲ್ಲ, ಇದು ಸ್ಥಿರವಾದಂಥ ಒಡಂಬಡಿಕೆ. ನ್ಯೂ ಕವನೆಂಟ್ ಏನಿದೆ? ದೇವರ ವಾಕ್ಯ ಹೇಳ್ತದೆ, ನಿನ್ನನ್ನು ದೃಢಪಡಿಸ್ತಾನೆ, ನೀನು ಶೋಧನೆಗೆ ಬೀಳದಂತೆಯೇ ದೇವರ ವಾಕ್ಯ ಕಾಯ್ತದಂತೆ. ಆಮೇಲೆ ದೇವರು ನಿನ್ನನ್ನು ಕಾಪಾಡ್ತಾನಂತೆ. ಆತನು ತನ್ನ ಜನರನ್ನು ತನ್ನ ಪಾಪದಿಂದ ಅವನು ಏನು ಮಾಡ್ತಾನೆ? ಕಾಯುತ್ತಾನೆ. ಮಾಡಿದ ನಂತರ ಫಾರ್ಗಿವ್ ಮಾಡ್ತಾನೆ, ಅದು ಬೇರೆ. ಆದರೆ ದೇವರ ವಾಕ್ಯ ಹೇಳ್ತದೆ, ಟೆಂಪ್ಟೇಷನ್ ಬರುವಾಗ ದೇವರು ನಿನಗೇನು ಕೊಡ್ತಾನೆ ಅಂತ ಹೇಳಿದ್ರೆ, ದೇವರನ್ನು ಪ್ರೊಟೆಕ್ಟ್ ಮಾಡ್ತಾನೆ, ಬೀಳದಂತೆ. ಇದು ನ್ಯೂ ಟೆಸ್ಟಮೆಂಟ್. ನ್ಯೂ ಟೆಸ್ಟಮೆಂಟ್. ಓಲ್ಡ್ ಟೆಸ್ಟಮೆಂಟ್ ಏನು? ಈಗ ಫಾರ್ ಎಕ್ಸಾಂಪಲ್ ನಾವು ಹೋಗ್ತೇವೆ ಸಿಕ್ನೆಸ್ಗೆ, ಡಾಕ್ಟ್ರು ಸಜೆಸ್ಟ್ ಮಾಡ್ತಾರೆ ಎಕ್ಸ್ರೇಲಿ ಏನಾದರೂ ಹೀಲಿಂಗ್ ಆಗ್ತದಾ? ಎಕ್ಸ್ರೇ ಏನನ್ನು ತೋರಿಸ್ತದೆ? ಬರೇ ಬೋನ್ ಫ್ರಾಕ್ಚರ್ ತೋರಿಸ್ತದೆ.
ಎಕ್ಸ್ರೇ ತೋರಿಸುವಂಥದ್ದು ಬರೇ ನಿನ್ನ ಬೋನ್ ಏನಾಗಿದೆ, ಫ್ರಾಕ್ಚರ್ ಆಗಿದೆ ಎಂಬುದಾಗಿ. ಇದು ಓಲ್ಡ್ ಟೆಸ್ಟಮೆಂಟ್ ಧರ್ಮಶಾಸ್ತ್ರ ಒಳ್ಳೆಯದೇ, ಧರ್ಮಶಾಸ್ತ್ರ ನಮಗೆ ತೋರಿಸ್ತದೆ ದಿಸ್ ಇಸ್ ರಾಂಗ್, ಪರಿಹಾರ ಅಲ್ಲ, ಇದು ರಾಂಗ್. ಆದರೆ ಪರಿಹಾರ ಇಲ್ಲ ಅಂತ ಹೇಳಿದ್ರೆ ಕ್ರಾಸ್ಗೆ. ಆಮೇಲೆ ಎಕ್ಸ್ರೇ ತೋರಿಸದೆ ಮಾತ್ರ ಬೋನ್ ಫ್ರಾಕ್ಚರ್ ಆಗಿದೆ, ಆಪರೇಷನ್ ಮಾಡಬೇಕಾದ್ರೆ ಹಾಸ್ಪಿಟಲ್ಗೆ ಹೋಗಿ ನೀನು ಅಡ್ಮಿಟ್ ಆಗಬೇಕು, ಡಾಕ್ಟರ್ನಿಗೆ ಆಪರೇಷನ್ ಮಾಡಬೇಕು. ಆದ್ದರಿಂದ ನಾವು ನೋಡ್ತೇವೆ ಧರ್ಮಶಾಸ್ತ್ರ ಬರೇ ನಮಗೆ ತೋರಿಸ್ತದೆ, ನ್ಯೂ ಟೆಸ್ಟ್ಮೆಂಟ್ ಯೇಸು ಏನಾಗಿದ್ದಾನೆ, ಪರಿಹಾರವಾಗಿದ್ದಾನೆ, ನಮ್ಮ ಸಮಸ್ಯೆಗೆ ಪರಿಹಾರ ಆಗಿದ್ದಾನೆ, ನಮ್ಮ ಎಲ್ಲ ಕಷ್ಟಗಳಿಗೆ ಆತನು ಪರಿಹಾರ ಆಗಿದ್ದಾನೆ. ಆದ್ದರಿಂದ ದೇವರ ವಾಕ್ಯದಲ್ಲಿ ನಾನು ದೇವರ ಕವನೆಂಟ್ ಬಗ್ಗೆ 7 ಥಿಂಗ್ಸ್ ಹೇಳಿಕೊಂಡು ನಾನು ಇಮಿಡಿಯೇಟ್ಲಿ ಫಿನಿಶ್ ಮಾಡ್ತೇನೆ. ಹೋಶೇಯ ಪ್ರವಾದನೆ ಗ್ರಂಥ 11ನೇ ಅಧ್ಯಾಯದಲ್ಲಿ 7 ಸಂಗತಿಗಳು ಕವನೆಂಟ್ ಬಗ್ಗೆ. ದೇವರು ಆ ಒಂದು ಕವನೆಂಟನ್ನು ಪ್ರೊಟೆಕ್ಟ್ ಮಾಡೋದ್ರಲ್ಲಿ ನಂಬಿಗಸ್ತನಾಗಿದ್ದಾನೆ. ಕವನೆಂಟ್, ದೇವರು ನಂಬಿಗಸ್ತನು. ಆತನೇನಂತೆ ಒಡಂಬಡಿಕೆಯನ್ನು ಕಾಪಾಡುವುದರಲ್ಲಿ ನಂಬಿಗಸ್ತನ. ಏನು ಒಡಂಬಡಿಕೆ ಮಾಡಿದ್ದಾನೆ? ದೇವರ ವಾಕ್ಯ ಹೇಳ್ತದೆ ಆತನ ಆ ರಕ್ತದ ಮೂಲಕ ಸ್ಥಾಪಿತವಾದಂಥ ಹೊಸ ಒಡಂಬಡಿಕೆ ಏನಂತ ಹೇಳಿದ್ರೆ, ಆ ದೇವರು ನಿನ್ನನ್ನು ಪ್ರೀತಿಸ್ತಾನೆ. ಹೋಶೇಯ 11:1 ಓದ್ಕೊಳ್ಳಿ. ಹೋಶೇಯ 11:1. ಇಸ್ರಾಯೇಲು ಕೇವಲ ಬಾಲ್ಯದಲ್ಲಿದ್ದಾಗ ನಾನು ಅದರ ಮೇಲೆ ಪ್ರೀತಿಯಿಟ್ಟು ಪ್ರಾಮಿಸ್ ಆಫ್ ಲವಿಂಗ್, ದ ಪ್ರಾಮಿಸ್ ಆಫ್ ಲವಿಂಗ್. ನ್ಯೂ ಟೆಸ್ಟಮೆಂಟ್ ನಮ್ಮ ದೇವರು ಡ್ಯಾಡಿ ಆಗಿದ್ದಾನೆ. ಆ ಕವನೆಂಟ್ ನಾಟನ್ನು ಪ್ರೊಟೆಕ್ಟ್ ಮಾಡ್ತಾನೆ, ನಂಬಿಗಸ್ತನಾಗಿದ್ದಾನೆ. ಕಿಡುಕನಿಂದ ತಪ್ಪಿಸುವುದು ಮಾತ್ರ ಅಲ್ಲ, ದೇವರ ವಾಕ್ಯ ಹೇಳ್ತದೆ ಆ ಒಡಂಬಡಿಕೆ ಏನು ಕವನೆಂಟ್ ಮಾಡಿದ್ದಾನೆ, ನ್ಯೂ ಕವನೆಂಟ್, ಶಿಲುಬೆಯಲ್ಲಿ ಆ ರಕ್ತ ಕೊಟ್ಟು. ದೇವರ ವಾಕ್ಯ ಹೇಳ್ತದೆ ಎಲ್ಲ ಕವನೆಂಟ್ ದಾವೀದನೊಟ್ಟಿಗೆ ಅಬ್ರಾಮ ಮೋಶೆಯೊಟ್ಟಿಗೆ ಮಾಡಿದ ಕವನೆಂಟ್ ಅದು ಟೆಂಪರರಿ, ಆದರೆ ನ್ಯೂ ಕವನೆಂಟ್ ಜೆರೆಮೀಯ ಪ್ರವಾದನೆ ಮೂಲಕ ದೇವರು ಹೇಳ್ತಾನೆ ದಿವಸ ಬರ್ತದೆ, ಆ ದಿವಸದಲ್ಲಿ ನಾನು ಏನು ಮಾಡ್ತಿದ್ದೇನೆ ಅಂತ ಹೇಳಿದ್ರೆ ಹೊಸ ಒಂದು ಒಡಂಬಡಿಕೆ ಮಾಡ್ತಾನೆ. ಆ ಒಡಂಬಡಿಕೆಯನ್ನು ಎಲ್ಲಿ ಬರೀತೇನೆ? ಮನಸ್ಸಲ್ಲಿ ಮತ್ತು ಹೃದಯದಲ್ಲಿ ಬರೀತೇನೆ. ಮೋಶೆಗೆ ಕೊಟ್ಟಂತ ಒಡಂಬಡಿಕೆ 2 ಕಲ್ಲುಗಳನ್ನು ಇಟ್ಕೊಂಡು ಬಂದ ಮೋಶೆ, 2 ಕಲ್ಲುಗಳನ್ನು ಇಟ್ಕೊಂಡು ದಶಾಜ್ಞೆ. ಆದರೆ ಇವತ್ತು ನ್ಯೂ ಟೆಸ್ಟ್ಮೆಂಟ್ ನಲ್ಲಿ ದೇವರು ಎಲ್ಲಿ ಬರೆದಿದ್ದಾನೆ ಅಂತ ಹೇಳಿದ್ರೆ ಮನಸ್ಸಿನಲ್ಲಿ ಮತ್ತು ಹೃದಯದಲ್ಲಿ ಬರೆದಿದ್ದಾನೆ. ಆಮೇಲೆ ಮನಸ್ಸಿನಲ್ಲಿ ಇಲ್ಲಿದ್ದಂಥ ಕತ್ತಲೆಯನ್ನು ತೆಗೆದಿದ್ದಾನೆ, ಇಲ್ಲಿ ಯೇಸುವನ್ನು ಕೂತ್ಕೊಳ್ಳಿಸಿದ್ದಾನೆ ನ್ಯೂ ಟೆಸ್ಟ್ಮೆಂಟ್. ಆಮೇಲೆ ಪರಿಶುದ್ಧಾತ್ಮನ್ನು ಕೂತ್ಕೊಳ್ಳಿ ಈ ಹೃದಯದಲ್ಲಿ. ಈಗ ಹೃದಯದ ಅಲೆಯಲ್ಲಿ ನ್ಯೂ ಟೆಸ್ಟಮೆಂಟ್ ಅನ್ನು ಬರೆದಿದ್ದಾನೆ, ಇದು ಯೇಸು ಆಗಿದ್ದಾನೆ. ಆದ್ದರಿಂದ ದೇವರ ವಾಕ್ಯ ಹೇಳ್ತದೆ ಈ ನ್ಯೂ ಕವನೆಂಟಿನ ಪ್ರಾಮಿಸ್ ಏನಂತ ಹೇಳಿದ್ರೆ ದ ಪ್ರಾಮಿಸ್ ಆಫ್ ಲವಿಂಗ್, ದೇವರನ್ನು ಪ್ರೀತಿಸ್ತಾನೆ. ಆಮೇನ್ ನ್ಯೂ ಕವನೆಂಟ್, ದೇವರ ವಾಕ್ಯ ಹೇಳ್ತದೆ ವೆನ್ ಇಸ್ರಾಯಲ್ ವಾಸ್ ಚೈಲ್ಡ್ ಐ ಲವ್ಡ್ ಹಿಮ್. ಆಮೇನ್ ದ ಪ್ರಾಮಿಸ್ ಆಫ್ ಲವಿಂಗ್, ನ್ಯೂ ಕವನೆಂಟ್. ಸೆಕೆಂಡ್ ದ ಪ್ರಾಮಿಸ್ ಆಫ್ ಕಾಲಿಂಗ್, ದೇವರ ವಾಕ್ಯ ಹೇಳ್ತದೆ ನಾನು ಅವನನ್ನು ಕರೆದನು. ಔಟ್ ಆಫ್ ಈಜಿಪ್ಟ್ ಐ ಕಾಲ್ಡ್ ಮೈ ಸನ್. ದ ಪ್ರಾಮಿಸ್ ಆಫ್ ಲವಿಂಗ್, ದ ಪ್ರಾಮಿಸ್ ಆಫ್ ಕಾಲಿಂಗ್. ಅದನ್ನು ಕರೆದಾತ ನಂಬಿಗಸ್ತನು, ದೇವರು ನಮ್ಮನ್ನು ಕರೆದಿದ್ದಾನೆ. ಆಮೇಲೆ ದ ಪ್ರಾಮಿಸ್ ಆಫ್ ಕಾಲಿಂಗ್, ದ ಪ್ರಾಮಿಸ್ ಆಫ್ ಟೀಚಿಂಗ್. ದೇವರ ವಾಕ್ಯ ಹೇಳ್ತದೆ ಐಗುಪ್ತ ಕರೆದನು. ನೆಕ್ಸ್ಟ್ 3ನೇ ವಚನ, ನಾನೇ ಎಫ್ರಾಯಿಮಿಗೆ ನಡೆದಾಟವನ್ನು ಕಲಿಸಿದನು. ದ ಪ್ರಾಮಿಸ್ ಆಫ್ ಟೀಚಿಂಗ್. ಎವ್ರಿ ಡೇ ದೇವರು ನಮಗೆ ಟೀಚ್ ಮಾಡ್ತಾನೆ. ದೇವರು ನಮ್ಮಂತ ಪ್ರೀತಿಯಿಂದ ಮಾತಾಡ್ತಾನೆ, ಟೀಚ್ ಮಾಡ್ತಾನೆ ಯಾವುದು ರೈಟ್ ಯಾವುದು ರಾಂಗ್ ಎಂಬುದಾಗಿ. ನಾನು ಪ್ರಾರ್ಥನೆ ಮಾಡುವಾಗ, ನಾನು ದೇವರೊಟ್ಟಿಗೆ ಸಮಯ ಸ್ಪೆಂಡ್ ಮಾಡುವಾಗ ದ ಪ್ರಾಮಿಸ್ ಆಫ್ ಲವಿಂಗ್, ದ ಪ್ರಾಮಿಸ್ ಆಫ್ ಕಾಲಿಂಗ್, ದ ಪ್ರಾಮಿಸ್ ಆಫ್ ಟೀಚಿಂಗ್, ದೇವರು ನನಗೆ ಟೀಚ್ ಮಾಡ್ತಾನೆ. ಕೀರ್ತನೆ ಹೇಳ್ತದೆ ಈ ವೇಯಲ್ಲಿ ಹೋಗು, ಈ ವೇಯಲ್ಲಿ ಹೋಗು. ನೀನು ಪ್ರಾರ್ಥನೆ ಮಾಡುವಾಗ ದೇವರನ್ನ ಕಿವಿಯಲ್ಲಿ ಮಾತಾಡ್ತಾನೆ, ಟೀಚ್ ಮಾಡ್ತಾನೆ. ನೋ, ದಿಸ್ ಇಸ್ ರಾಂಗ್, ದಿಸ್ ಇಸ್ ರೈಟ್. ದ ಪ್ರಾಮಿಸ್ ಆಫ್ ಹೀಲಿಂಗ್. 3ನೇ ವಚನ ದೇವರ ವಾಕ್ಯ ಹೇಳ್ತದೆ ತನ್ನನ್ನು ಸ್ವಸ್ಥ ಮಾಡಿದವನು ನಾನೇ ಎಂದು ಅದಕ್ಕೆ ತಿಳಿಯಲಿಲ್ಲ. ದ ಪ್ರಾಮಿಸ್ ಆಫ್ ಹೀಲಿಂಗ್. ಆಮೇನ್ ನ್ಯೂ ಕವನೆಂಟ್, ದ ಪ್ರಾಮಿಸ್ ಆಫ್ ಲವಿಂಗ್, ದ ಪ್ರಾಮಿಸ್ ಆಫ್ ಕಾಲಿಂಗ್, ದ ಪ್ರಾಮಿಸ್ ಆಫ್ ಟೀಚಿಂಗ್, ದ ಪ್ರಾಮಿಸ್ ಆಫ್ ಲವಿಂಗ್. ದೇವರು ಹೀಲಿಂಗ್, ದ ಪ್ರಾಮಿಸ್ ಆಫ್ ಹೀಲಿಂಗ್. ದೇವರು ನಮ್ಮನ್ನು ಸ್ವಸ್ಥ ಮಾಡುವ ದೇವರಾಗಿದ್ದಾನೆ. ಅದಕ್ಕೆ ನ್ಯೂ ಕವನೆಂಟ್. ಇದು ಧರ್ಮಶಾಸ್ತ್ರ ಬರೀ ತೋರಿಸದೆ ಮಾತ್ರ ಪ್ರಾಬ್ಲಮ್ ಇದೆ ಎಂಬುದಾಗಿ, ಆದರೆ ನ್ಯೂ ಟೆಸ್ಟಮೆಂಟ್ ಪರಿಹಾರ. ಆಮೇನ್ ಕ್ರೂಜೆಯಲ್ಲಿ ಎಲ್ಲ ಸಮಸ್ಯೆಗೋಸ್ಕರ ಪರಿಹಾರ. ಬಿಕಾಸ್ ದ ಲಾರ್ಡ್ ಈಸ್ ಫೇತ್ಫುಲ್. ಆಮೇನ್ ವಾಗ್ದಾನ ಮಾಡಿದ ಆತನು ನಂಬಿಗಸ್ತನಾಗಿದ್ದಾನೆ. 4ನೇ ವಚನದಲ್ಲಿ ನಾವು ನೋಡಿದ್ರೆ ಅದರಲ್ಲಿ ಮುಂದೆ ಓದಾದ್ರೆ, ನಾನು ನನ್ನ ಜನರನ್ನು ಮಾನವರಿಗೆ ತಕ್ಕ ಮೂಗುದಾರದಿಂದ ಅಂದರೆ ಮಮತೆಯ ಹಗ್ಗದಿಂದ ಸೆಳೆದುಕೊಂಡೆನು. ನೊಗವನ್ನು ತಲೆಯ ಈಚೆಗೆ ತೆಗೆಯುವವರಂತೆ ನಾನು ಅವರನ್ನು ಸುಧಾರಿಸಿ ಅವರಿಗೆ ತೀನಿಯನ್ನು ನಯದಿಂದ ಇಕ್ಕಿದೆನು. ಇಸ್ರಾಯೇಲ್ ಐಗುಪ್ತ ದೇಶಕ್ಕೆ ಹಿಂತಿರುಗುವುದು, ಅದು ನನ್ನ ಕಡೆಗೆ ಹಿಂತಿರುಗಲು ಒಪ್ಪದ ಕಾರಣ ಫೋರ್ತ್ ವರ್ಸ್ ನಾನು ನನ್ನ ಜನರನ್ನು
ಮಾನವರಿಗೆ ತಕ್ಕ ಮೂಗುದಾರದಿಂದ, ಅಂದರೆ ಮಮತೆಯ ನೋಡಿ, ಹಗ್ಗದಿಂದ. ದೇವರ ವಾಕ್ಯ ಹೇಳ್ತದೆ. ನಾನು ಏನು ಮಾಡ್ತೇನೆ ದೇವರ ವಾಕ್ಯದೆ, ಟೇಕ್ ದ ಯೋಕ್ ಫ್ರಮ್ ದೇರ್ ನೆಕ್. ದೇವರು ನಮ್ದು ಪ್ರಾಮಿಸ್ ಆಫ್ ಲಿಫ್ಟಿಂಗ್. ದೇವರು ನಮ್ಮನ್ನು ಲಿಫ್ಟ್ ಮಾಡುವ ದೇವರಾಗಿದ್ದಾನೆ. ಸಿಚುವೇಶನ್ ಏನೇ ಬರಲಿ, ಕೆಡುಕನು ನಿನ್ನ ಬಳಿಗೆ ಬರುವಾಗ ದೇವರು ನಿನ್ನ ಲಿಫ್ಟ್ ಮಾಡ್ತಾರೆ. ದ ಪ್ರಾಮಿಸ್ ಆಫ್ ಲಿಫ್ಟಿಂಗ್. ಹೇಳಿ, ದ ಪ್ರಾಮಿಸ್ ಆಫ್ ಲವಿಂಗ್, ದ ಪ್ರಾಮಿಸ್ ಆಫ್ ಕಾಲಿಂಗ್, ದ ಪ್ರಾಮಿಸ್ ಆಫ್ ಟೀಚಿಂಗ್, ದ ಪ್ರಾಮಿಸ್ ಆಫ್ ಹೀಲಿಂಗ್, ದ ಪ್ರಾಮಿಸ್ ಆಫ್ ಲಿಫ್ಟಿಂಗ್, ದ ಪ್ರಾಮಿಸ್ ಆಫ್ ಅಶ್ಯೂರೆನ್ಸ್. ದೇವರು ನಮಗೆ ಅಶ್ಯೂರೆನ್ಸನ್ನು ಕೂಡ ಕೊಟ್ಟಿದ್ದಾನೆ. ದೇವರು ನಮಗೆ ಪ್ರಾಮಿಸ್ ಮಾಡಿದ್ದಾನೆ, ಐ ವಿಲ್ ನೆವರ್ ಲಿವ್ ಯು ನಾರ್ ಫಾರ್ಸೇಕ್ ಯು. ಆದ್ದರಿಂದ ದೇವರ ವಾಕ್ಯ, ದ ಲಾರ್ಡ್ ಇಸ್ ಫೇತ್ಫುಲ್, ದ ಲಾರ್ಡ್ ಇಸ್ ಫೇತ್ಫುಲ್. ಇದನ್ನು ನೀವು ಜ್ಞಾನ ಮಾಡಿರಿ. ದೇವರ ವಾಕ್ಯ ಹೇಳ್ತದೆ, ನಮ್ಮನ್ನು ಕರೆದವನಾತನು ಯಾರಾಗಿದ್ದಾನಂತೆ? ನಂಬಿಗಸ್ತನಾಗಿದ್ದಾನೆ, ಕೆಡುಕನ ಕೈಗೆ ಸಿಕ್ಕದಂತೆ ಕಾಪಾಡ್ತಾನೆ.